ಅಭಿಷೇಕ ಬೆಂಕಿಯಾಗಿ ಉರಿಯಬೇಕು, ನದಿಯಾಗಿ ಹರಿದು ಮಳೆಯಾಗಿ ಸುರಿದು ಬೆಂಕಿಯಾಗಿ ಉರಿಯಬೇಕು. ಅಭಿಷೇಕ ಬೆಂಕಿಯಾಗಿ ಉರಿಯಬೇಕು. ಸುರಿಸಯ್ಯ ನಿನ್ನ ಅಭಿಷೇಕ ಬೆಂಕಿಯಾಗಿ ಉರಿಯಬೇಕು. ಸುರಿಸಯ್ಯ ನಿನ್ನ ಅಭಿಷೇಕ ಬೆಂಕಿಯಾಗಿ ಉರಿಯಬೇಕು. ನದಿಯಾಗಿ ಹರಿದು ಮಳೆಯಾಗಿ ಸುರಿದು ಬೆಂಕಿಯಾಗಿ ಉರಿಯಬೇಕು. ನಿನ್ನ ಅಭಿಷೇಕ ಬೆಂಕಿಯಾಗಿ ಉರಿಯಬೇಕು. ಹೋದ ಭೂಮಿ ಮಳೆಗರೆಯುವ ಹಾಗೆ ಅದ್ಭುತವ ಕಾಣಬೇಕು. ಸಭೆಗಳು ಅದ್ಭುತವ ಕಾಣಬೇಕು. ದಿವ್ಯ ಸ್ವರವ ಕೇಳಿ ಸೈನ್ಯವಾಗಿ ನಿಲ್ಲಬೇಕು. ಸಭೆಗಳು ನಿಮ್ಮಗಿದೆ ಕಾಣಬೇಕು. ವರ್ಷಗೆ ಒಣಗೋಗಿದ ಎಲುಬುಗಳು ದಿವ್ಯ ಸ್ವರವ ಕೇಳಿ ಸೈನ್ಯವಾಗಿ ನಿಲ್ಲಬೇಕು. ಸಭೆಗಳು ನಿಮ್ಮಗಿದೆ ಕಾಣಬೇಕು. ಸುರಿಸಯ್ಯ ನಿನ್ನ ಅಭಿಷೇಕ ನಿಮ್ಮಗಿದೆ ಕಾಣಬೇಕು. ಸುರಿಸಯ್ಯ ನಿನ್ನ ಅಭಿಷೇಕ ನಿಮ್ಮಗಿದೆ ಕಾಣಬೇಕು. ನದಿಯಾಗಿ ಹರಿಯಲಿ ಅಪ್ಪ, ಹರಿಯಲಿ ಅಪ್ಪ, ಸುರಿಯಲಿ ಅಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆ ತಂದೆಯೇ, ಹಲ್ಲೆಲೂಯಾ. ಸೊ ಹೋದ ವಾರದಿಂದ ಒಂದು ಸಂದೇಶವನ್ನು ನಾವು ಧ್ಯಾನ ಮಾಡುತ್ತಾ ಬರ್ತಾ ಇದ್ದೇವೆ. ಸಭೆಯ ಅಭಿವೃದ್ಧಿ ಎಂಬುದಾದ ಸಂದೇಶ. ಈ ಸಂದೇಶಕ್ಕಾಗಿ ದೇವರು ಕೊಟ್ಟಂತ 5 ವಿಧವಾದ ಕಾರ್ಯಗಳನ್ನ ನಾವು ನೋಡಲಿಕ್ಕಿದ್ದೇವೆ. ಅದಕ್ಕೆ ಮುಂಚೆ ನಾವು ಇಂಟ್ರೊಡಕ್ಷನ್, ಈ ಸಭೆಯ ಅಭಿವೃದ್ಧಿಯ ಕಾರ್ಯಗಳನ್ನ ನೋಡುವುದಕ್ಕೆ ಮುಂಚೆ ಅದರ ಕುರಿತಾದ ಒಂದು ಅಸ್ಥಿವಾರ, ಅದರ ಕುರಿತಾದ ಒಂದು ಅಡಿಪಾಯ ನಮಗೆ ಬೇಕು ಎಂಬುದಾಗಿ ಹೋದ ವಾರದಲ್ಲಿ ದೇವರು ಮಾತನಾಡಿದರು. ಈ ವಾರದಲ್ಲಿಯೂ ಮಾತನಾಡಲಿಕ್ಕಿದ್ದಾರೆ. ಯಾಕೆಂದ್ರೆ ಚರ್ಚ್ ಅಭಿವೃದ್ಧಿ ಅನ್ನುವಂಥದ್ದು ಅದು ಸಭೆಗಾಗಿ ಮಾತ್ರ ಅಲ್ಲ. ಕೆಲವರು ಸಭೆಗೆ ತಾನೇ ಮಾತಾಡುತ್ತಾರೆ, ನನಗೂ ಇದಕ್ಕೂ ಏನ್ ಸಂಬಂಧ? ಹಂಗಲ್ಲ. ಸತ್ಯವೇದ ಹೇಳುತ್ತೆ, ಇದು ಸಾಮಾನ್ಯವಾದ ಬಿಲ್ಡಿಂಗ್, ಇದು ಸಭೆ ಅಲ್ಲ, ನೀವೇ ನನ್ನ ಆಲಯ ಎಂಬುದಾಗಿ. ಮೊದಲು ಈ ಬಿಲ್ಡಿಂಗ್ ಬರೀ ಬಿಲ್ಡಿಂಗ್ ಆಗಿದ್ದು ಇವತ್ತು ಆಲಯವಾಗಿ ಇರುವುದಕ್ಕೆ ಕಾರಣ ಆತನ ಆಲಯವಾಗಿ, ಆತನ ಸಭೆಯಾಗಿ ಇರುವಂತೆ ನೀವುಗಳು ನಾನು ಈ ಸ್ಥಳದಲ್ಲಿ ಬಂದು ನಾವು ಆರಾಧಿಸುವಾಗ ಈ ಸ್ಥಳ ದೇವರ ಆಲಯವಾಗಿ ಬದಲಾಗಿತ್ತು. ಆದ ಕಾರಣ ಸಭೆಯ ಅಭಿವೃದ್ಧಿಕ್ಕಂತ ಬೇರೆ ವಾಕ್ಯ, ನಮ್ಮ ಕುಟುಂಬದ ಅಭಿವೃದ್ಧಿಕ್ಕಂತ ಬೇರೆ ವಾಕ್ಯ ಅಲ್ಲ. ಸಭೆಯ ಅಭಿವೃದ್ಧಿಯೇ ಒಂದು ಕುಟುಂಬವನ್ನು ಅಭಿವೃದ್ಧಿ ಮಾಡುತ್ತೆ. ಒಂದು ಕುಟುಂಬದ ಅಭಿವೃದ್ಧಿಯೇ ಸಭೆಯ ಅಭಿವೃದ್ಧಿ. ಒಂದು ಶಿಷ್ಯನ ಜೀವಿತ, ವೈದಿಕ ಜೀವಿತದ ಅಭಿವೃದ್ಧಿಯೇ ಸಭೆಯ ಅಭಿವೃದ್ಧಿ, ಸೇವೆಯ ಅಭಿವೃದ್ಧಿ ಎಂಬುದಾಗಿ ವಾಕ್ಯಗಳನ್ನ ನೀವು ತಿಳಿದುಕೊಳ್ಳಬೇಕಂತ ಹೋದ ವಾರದಲ್ಲಿಯೇ ಹೇಳಿದೆ.
ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದ ಕಾರಣ ದೇವರ ವಾಕ್ಯ ಸಭೆಯ ಅಭಿವೃದ್ಧಿಗಾಗಿ ಬರುವಾಗ ಅದು ನನಗಾಗಿ ನಿಮಗಾಗಿ, ಸಭೆ ದೇವರ ವಾಕ್ಯ ನಮಗಾಗಿ ನಿನಗಾಗಿ ಬರುವಾಗ ಅದು ಸೇವೆಗಾಗಿ ಸಭೆಗಾಗಿಯೂ ಎಂಬುದಾದ ಒಂದು ತಿಳುವಳಿಕೆಯಲ್ಲಿಯೇ ವಾಕ್ಯವನ್ನ ಗಮನಿಸಬೇಕು. ನಾವು ಇವತ್ತು ಅನೇಕ ಸಭೆಗಳು ಇಷ್ಟಪಡುವಂತ ಒಂದು ವಿಷಯ, ಪರಿಶುದ್ಧ ಆತ್ಮನ ವರಗಳನ್ನ ಕುರಿತಾಗಿಯೇ ಸಭೆಗಳು ಮೋಟಿವೇಶನ್ ಮಾಡ್ತಾ ಇದೆ. ಒಳ್ಳೆಯದು, ಪರಿಶುದ್ಧ ಆತ್ಮನ ವರಗಳು ಸಭೆಗೆ ತುಂಬಾ ಅವಶ್ಯ. ಆದ್ರೆ ಒಂದನ್ನ ಮರೆತು ಬಿಟ್ಟಿತ್ತು. ಏನನ್ನ ಮರೆತು ಬಿಟ್ಟಿತ್ತು? ಸಭೆಗೆ ಬೇಕಾಗಿರುವುದು ಪರಿಶುದ್ಧ ಆತ್ಮನ ವರಗಳು ಮಾತ್ರ ಅಲ್ಲ, ಸಭೆಗೆ ಬೇಕಾಗಿರುವುದು ಪರಿಶುದ್ಧ ಆತ್ಮನ ಫಲಗಳು ಕೂಡ. ಅದಕ್ಕೆ ಒಂದು ಎಕ್ಸಾಂಪಲ್ ಆಗಿ ಹೇಳಿದ್ದೇವೆ. ಒಂದು ಹಕ್ಕಿ ಹಾರುತ್ತಾ ಇದೆ, ಒಂದು ಬರ್ಡ್ ಹಾರುತ್ತಾ ಇದೆ. ಅದು ಹಾರುವುದಕ್ಕೆ 2 ರೆಕ್ಕೆಗಳು ಬೇಕು. ಒಂದು ರೆಕ್ಕೆಯನ್ನ ಕಡಿದುಬಿಟ್ಟು ನೀನು ಹಾರು ಅಂತಾರೆ, ಅದು ಹಾರುವುದಿಲ್ಲ. 2 ರೆಕ್ಕೆ ಇದ್ರೆ ಮಾತ್ರ ಅದು ಉನ್ನತವಾದ ಸ್ಥಳಕ್ಕೆ ಏರುವುದಕ್ಕೆ ಸಾಧ್ಯ. ಹಾಗೆಯೇ ಸಭೆಯಲ್ಲಿ ವರಗಳು ಫಲಗಳು 2 ರೆಕ್ಕೆಗಳು ಇದ್ರೆ ಮಾತ್ರ ಆ ನಿತ್ಯ ಜೀವ, ಆ ಮೋಕ್ಷ, ಆ ಮುಕ್ತಿ, ಆ ಪರಲೋಕದ ರಾಜ್ಯವನ್ನ ಸಭೆ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಅದು ಮಾತ್ರ ಅಲ್ಲ, ದೇವರು ಕೊಡುವಂತ ಉತ್ತಮವಾದ ಉನ್ನತ ಅನುಭವವನ್ನ ಈ ಭೂಮಿಯಲ್ಲಿ ಸಭೆ ಅನುಭವಿಸುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಗಮನಿಸಿ, ಆದ ಕಾರಣ ಬರೀ ವರಗಳು ಮಾತ್ರ ಅಲ್ಲ. ಯೇಸ್ವಾಮಿ ಹತ್ರ ಬಂದು ಹೇಳಿದ್ರು, ಯೇಸ್ವಾಮಿ ನಿನ್ನ ಹೆಸರಲ್ಲಿ ದೆವ್ವ ಬಿಡಿಸಿದೆ, ಯೇಸ್ವಾಮಿ ನಿನ್ನ ಹೆಸರಲ್ಲಿ ನಾನು ಕುಷ್ಠರೋಗಿಯನ್ನು ವಾಸಿ ಮಾಡಿದೆ, ಯೇಸ್ವಾಮಿ ನಿನ್ನ ಹೆಸರಲ್ಲಿ ದೊಡ್ಡ ದೊಡ್ಡ ಮೀಟಿಂಗ್ ಮಾಡಿದೆ. ಯೇಸ್ವಾಮಿ ಹೇಳಿದ್ರು, ನೀನು ಯಾರೆಂಬುದಾಗಿ ನಾನು ಅರಿಯೇನು. ಕಾರಣ ಇದೆಲ್ಲ ಮಾಡಿದಂತ ಸಭೆಗೆ ಫಲಗಳು ಇಲ್ಲದೆ ಹೋಯಿತು. ಯೇಸ್ವಾಮಿ ಹೇಳಿದರು, ಅವರ ಫಲಗಳಿಂದಲೇ ಅವರು ಯಾರು, ಆ ಸಭೆ ಎಂತ ಸಭೆ, ನಡೆಸುವಂತ ಸಭೆಯ, ನಾನು ನಡೆಸುವಂತ ವ್ಯಕ್ತಿಯ, ನನ್ನಲ್ಲಿ ನಡೆಯುವಂತ ವ್ಯಕ್ತಿಯ, ನನ್ನಲ್ಲಿ ನಡೆಯುವಂತ ಕುಟುಂಬವ ಎಂಬುದಾಗಿ ಸಭೆ ಹೇಗೆ ತಿಳ್ಕೋಬೇಕು, ಅವರ ಫಲಗಳಿಂದಲೇ ಅವರನ್ನ ಅರಿಯಬೇಕು ಎಂಬುದಾಗಿ ದೇವರು ಹೇಳಿದರು. ಆದ ಕಾರಣ ಚರ್ಚ್ ಅಂತ ಬಂದಾಗ ಬರೀ ಸ್ವಸ್ಥತೆ ಆಶೀರ್ವಾದ ಮಾತ್ರ ಅಲ್ಲ, ಸಭೆ ಒಳಗಡೆ ಬಂದ ನಂತರ, ರಕ್ಷಣೆ ಹೊಂದಿದ ನಂತರ ಸೀಸನು, ಸಿಸಿಯು, ವಿಶ್ವಾಸಿಗಳು, ಸೇವಕನು, ಸೇವಕಿಯು, ಸಭೆಗೆ ತುಂಬಾ ಮುಖ್ಯವಾದ ವಿಷಯವನ್ನು ನಾವು ನೋಡಿದ್ದೇವೆ. ಸಭೆಗೆ ಏನ್ ಬೇಕಂದ್ರೆ, ಯಾವುದನ್ನ ಸಂಪಾದನೆ ಮಾಡ್ಬೇಕಂದ್ರೆ ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಭೆ ಸಂಪಾದನೆ ಮಾಡಲೇ ಬೇಕು ಎಂಬುದಾಗಿ. ಆಮೇಲೆ 2ನೇ ವಿಷಯ ಅಲ್ಲಿ ನಾವು ನೋಡಿದ್ದೇವೆ, ಅಪೊಸ್ತಲರ ಕೃತ್ಯಗಳು 9:31 ಅಧ್ಯಾಯದಲ್ಲಿ ಅಲ್ಲಿ ಅನೇಕ ಸೀಮೆಗಳಲ್ಲಿ ಏರಾಳವಾದ ಸಭೆಗಳು ಇದ್ದವು. ಆ ಸಭೆಗಳಲ್ಲಿ ಏನೇನು ಗುಣಾಧಿಶಗಳು ಇತ್ತು, ಆ ಸಭೆಗಳು ಬೆಳೆಯುತ್ತಾ ಬಂದಿದ್ದಕ್ಕೆ ಕಾರಣ ಏನು, ಎಂತ ಗುಣಾಧಿಶಯ ಇದ್ದಿದ್ದಕ್ಕೆ ಆ ಸಭೆಗಳು ಬೆಳೆಯುತ್ತಾ ಬಂತು ಅಂತ ನೋಡುವಾಗ ಅಲ್ಲಿ ಹೇಳಲ್ಪಡ್ತಾ ಇತ್ತು, ಯೂದೆಯ, ಗಲಿಲೆಯ, ಸಮಾರ್ಯ ಸೀಮೆಗಳಲ್ಲಿ ಇದ್ದಂತ ಸಭೆಯು ಸಮಾಧಾನ ಹೊಂದಿತ್ತು. ಏನು ಹೊಂದಿತ್ತಂತೆ? ಆ ಸಭೆಗೆ ಹೋದ್ರೆ ಸಮಾಧಾನ, ಆ ಸಭೆಗೆ ಹೋದ್ರೆ ಬಿಡುಗಡೆ. ಹೇಗಪ್ಪ ಇದು ಸಾಧ್ಯ ಅಂದ್ರೆ, ಆ ಸಭೆಯಲ್ಲಿ ಏನಿತ್ತು ಆಮೇಲೆ ನೋಡ್ತಾ ಇದ್ದೇವೆ, ಅದು ಸಮಾಧಾನ ಮಾತ್ರ ಅಲ್ಲ, ಮತ್ತು ಭಕ್ತಿಯಲ್ಲಿ ಬೆಳೆದಿತ್ತು. ಸಭೆ ಹೇಗೆ ಬೆಳಿಬೇಕಂತೆ? ಭಕ್ತಿಯಲ್ಲಿ ಬೆಳೆಯಬೇಕು. ಆಮೇಲೆ ಅಲ್ಲಿ ಹೇಳಲ್ಪಡ್ತಾ ಇದೆ, ಕರ್ತನ ಭಯದಲ್ಲಿ ಅದು ನಡೆದು ಪವಿತ್ರ ಆತ್ಮನ ಪ್ರೋತ್ಸಾಹವನ್ನು ಹೊಂದಿತ್ತು ಎಂಬುದಾಗಿ. ಹಲ್ಲೆಲೂಯಾ. ಯಾರು ಪ್ರೋತ್ಸಾಹವನ್ನು ಹೊಂದಬೇಕು? ಇವತ್ತು ಸಭೆಗಳು ಮನುಷ್ಯನು ನನಗೆ ಪ್ರೋತ್ಸಾಹ ಮಾಡಿಲ್ಲ, ಅಕ್ಕ ಮಾಡಿಲ್ಲ, ಅನ್ನ ಮಾಡಿಲ್ಲ, ಪಾಸ್ಟರ್ ಮಾಡಿಲ್ಲ, ಈ ಸಭೆ ಬೇಡ ಅಂತ ಹೇಳುವಂತ ಈ ಬುದ್ಧಿಹೀನವಾದ ತಿಳುವಳಿಕೆ ಇಲ್ಲದಂತ ದಿನಮಾನಗಳಲ್ಲಿ ಸಭೆ ಹೇಳುತ್ತೆ, ಸಭೆ ನಿನಗೆ ಯಾರು ಪ್ರೋತ್ಸಾಹ ಮಾಡಬೇಕು? ಮಗನೇ, ಮಗಳೇ, ನಿನಗೆ ಯಾರು ಪ್ರೋತ್ಸಾಹ ಮಾಡಬೇಕು? ಪರಿಶುದ್ಧ ಆತ್ಮನ ಪ್ರೋತ್ಸಾಹ ಮಾಡಬೇಕು. ಅನೇಕರು ಇವತ್ತು ಸಭೆಯನ್ನ, ಸೇವೆಯನ್ನ ಬಿಟ್ಟು ಹೋಗಿದ್ದಕ್ಕೆ ಕಾರಣ ಏನ್ ಗೊತ್ತಾ? ಅಲ್ಲಿಂದ ನಮಗೆ ಪ್ರೋತ್ಸಾಹ ಇಲ್ಲ. ನಮ್ಮ ಹಿರಿಯ ಸಭೆಯಿಂದ ನಮಗೆ ಪ್ರೋತ್ಸಾಹ ಇಲ್ಲ, ನಮ್ಮ ಹಿರಿಯ ಸೇವಕನಿಂದ ನಮಗೆ ಪ್ರೋತ್ಸಾಹ ಇಲ್ಲ. ಮನುಷ್ಯನನ್ನೇ
ಪ್ರೋತ್ಸಾಹಕ್ಕೋಸ್ಕರ ಇಟ್ಟುಕೊಂಡಂತ ಸೇವೆ ಬೀಳುತ್ತೆ, ಮನುಷ್ಯನನ್ನೇ ಮುಂದೆ ಇಟ್ಟುಕೊಂಡಿರುವಂತ ಕುಟುಂಬಗಳು ಬೀಳುತ್ತೆ. ಆದರೆ ಯಾವ ಸಭೆ ಬೆಳೆಯುತ್ತೆ, ಯಾವ ಕುಟುಂಬಗಳು ಬೆಳೆಯುತ್ತೆ, ಪರಿಶುದ್ಧ ಆತ್ಮನ ಪ್ರೋತ್ಸಾಹವನ್ನ ಹೊಂದಿಕೊಳ್ಳುವಂತ ಕುಟುಂಬ ಸಭೆ ಬೆಳೆಯುತ್ತೆ. ಕರೆಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ ಸಲ್ಲಿಸಿ. ಹಲ್ಲೆಲೂಯ. ಭಕ್ತಿಯಲ್ಲಿ ಬೆಳೆದು, ಕರ್ತನ ಭಯದಲ್ಲಿ ನಡೆದು, ಪರಿಶುದ್ಧ ಆತ್ಮನ ಪ್ರೋತ್ಸಾಹವನ್ನು ಅಲ್ಲಿ ಹೊಂದಿದಾಗ ಅಲ್ಲಿ ವಾಕ್ಯ ಹೇಳಲ್ಪಡುತ್ತದೆ. 31ನೇ ವಾಕ್ಯ ನೀವು ಮನೆಯಲ್ಲಿ ಹೋಗಿ ಓದಿರಿ. ಅದು ಹೆಚ್ಚುತ್ತಾ ಬಂತು, ಅದರಲ್ಲಿ ಅಭಿವೃದ್ಧಿ ಹೊಂದುತ್ತಾ ಬಂತು, ಅದು ಕಡಿಮೆ ಆಗಲಿಲ್ಲ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಈ ರೀತಿಯಾಗಿ ನಾವು ನೋಡಿದ್ದೇವೆ. ಅದೇ ತರ ದೇವರು ಸಭೆಗೂ ಸಹ, ಸೇವಕನಿಗೂ ಸಹ, ಎಲ್ಲ ಮಕ್ಕಳಿಗೂ ಸಹ ದೇವರು ಹೇಳಿದಂದ್ರೆ, ಕ್ರೈಸ್ತನ ನಿನಗೆ ವಿಧಿಗಳು ಉಂಟು, ಕ್ರಮಗಳು ಉಂಟು. ಕ್ರೈಸ್ತನ ಅಂದ್ರೆ ಏನು ಉಂಟು? ಈ ರೀತಿಯಾಗಿ ನಡೆಯಬೇಕು ಎಂಬುದಾದ ಕ್ರಮಗಳು ಉಂಟು. ಅದಕ್ಕೆ ದೇವರಲ್ಲಿ ಹೇಳಿದರು, ಏನ್ ಹೇಳಿದ್ರು? ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳಬೇಡ, ನಿನ್ನ ಮನಸ್ಸಿಗೆ ಬಂದಂಗೆ ಜೀವನ ಮಾಡಬೇಡ. ಯಾಕೆಂದ್ರೆ ಮನುಷ್ಯನು ಒಂದು ಬುದ್ಧಿಯಲ್ಲಿ ಒಂದು ಡಿಸಿಷನ್ ಮಾಡುತ್ತಾನೆ, ಅದು ಕೊನೆ ತನಕ ಸಕ್ಸಸ್ ಆಗೋದಿಲ್ಲ. ಮನುಷ್ಯನಿಗೆ ವಾಕ್ಯ ಹೇಳುತ್ತೆ, ಯಾಣತಿಗಳು ಮನುಷ್ಯನಿಗೆ ಸರಿ ಬೀಳುವಂತ ಮಾರ್ಗ ಉಂಟು, ಅದು ಕಟ್ಟ ಕಡೆಗೆ ಮರಣದ ಮಾರ್ಗ. ರೋಮರ್ ಪತ್ರಿಕೆ 8ನೇ ಅಧ್ಯಾಯ ಹೇಳುತ್ತೆ, ಮನುಷ್ಯನ ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ಮರಣ. ಮನುಷ್ಯನ ಬುದ್ಧಿ, ಮನುಷ್ಯನ ಆಲೋಚನೆ, ಮನುಷ್ಯನ ತೀರ್ಮಾನಗಳು, ಮನುಷ್ಯನ ಕಾರ್ಯಗಳು ಅವನ ಜೀವಿತದಲ್ಲಿ ಸುಖವನ್ನ ಕೊಡುವುದಿಲ್ಲ. ಕೊನೆಯದಾಗಿ ಅವನಿಗೆ ಸೋಲನ್ನು, ಅವನ ಜೀವಿತದಲ್ಲಿ ಮರಣದ ಕ್ರಿಯೆಗಳನ್ನ ಅದು ತಗೊಂಡ್ಬಂದು ಬಿಡುತ್ತದೆ ಎಂಬುದಾಗಿ ದೇವರಲ್ಲಿ ಹೇಳಿ ಒಂದು ಮಾತ್ರ ಹೇಳಿದರು. ಅದಕ್ಕೋಸ್ಕರ ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನಿಗೆ ವಿಧೇಯರಾಗಬೇಕು. ಸಭೆ ಯಾರಿಗೆ ವಿಧೇಯರಾಗಬೇಕು? ಪಾಸ್ಟರ್ ಯಾರಿಗೆ ವಿಧೇಯರಾಗಬೇಕು? ಎಲ್ಲ ನಡವಳಿಕೆಗಳಲ್ಲಿ ಯೇಸುವಿಗೆ ವಿಧೇಯರಾಗಬೇಕು. ಹಲ್ಲೆಲೂಯ. ಯೇಸುವಿಗೆ ವಿಧೇಯರಾಗುವಂತೆ ನಿಮ್ಮನ್ನ ತಿರುಗಿಸುವಂತ ಸೇವೆ ಗುಡ್ ಸೇವೆ, ಒಳ್ಳೆ ಸೇವೆ. ಇಲ್ಲ, ಅವನ ಮನಸ್ಸಲ್ಲಿ ಬರುವುದನ್ನ ಇಟ್ಟುಕೊಂಡು ನಿಮಗೆ ಪ್ರಸಂಗ ಮಾಡಿ ಅದಕ್ಕೆ ನೀನು ವಿಧೇಯನಾಗಲೇಬೇಕೆಂಬುದಾಗಿ ಮನುಷ್ಯನ ಯುಕ್ತಿಗೆ, ಆಲೋಚನೆಗೆ ನಿಮ್ಮನ್ನ ತಿರುಗಿಸುವಂತ ಸೇವೆ ಕರ್ತನು ಹೇಳಿದರು. ಅದು ಕಲ್ಲರ ಗವಿಯ ಹೊರತು ಅದು ಆಲಯ ಅಲ್ಲ. ಹಲ್ಲೆಲೂಯ. ದೇವರ ಆಲಯವನ್ನ ನಿಮ್ಮ ಮನುಷ್ಯನ ಕಲ್ಪನಾ ಕಥೆಗಳಿಂದ ಜನರಿಗೆ ಬೋಧನೆ ಮಾಡಿ ದೇವರ ಉಪದೇಶವನ್ನ ತಳ್ಳಿ ಬಿಟ್ರಪ್ಪ ನೀವು. ದೇವರ ಆಲಯ ಅದು ಪ್ರಾರ್ಥನೆ ಆಲಯ, ಅದನ್ನ ಕಲ್ಲರ ಗವಿ ಮಾಡಿಬಿಟ್ರಿ ನೀವು ಎಂಬುದಾಗಿ ದೇವರು ಅಲ್ಲಿ ಹೇಳುತ್ತಾ ಇದ್ದಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಪ್ರಸಂಗಗಳು, ಉಪದೇಶಗಳು ನಿಮ್ಮನ್ನ ಯೇಸುವಿಗೆ ವಿಧೇಯರಾಗುವಂತೆ, ವಾಕ್ಯಕ್ಕೆ ವಿಧೇಯರಾಗುವಂತೆ ನಿಮ್ಮನ್ನ ಮಾಡುವುದಾದರೆ ಆ ಸಭೆ, ಆ ಸೇವೆ ಒಳ್ಳೆಯದು. ಗಂಡ ಹೆಂಡತಿ ಇಬ್ಬರು ಒಳಗಡೆ ನಾನ್ ಮಾಡಿದೆ ಕರೆ, ನಾನ್ ಹೇಳಿದೆ ಕರೆ, ನಂದೇ ಆಗ್ಬೇಕಂತ ನೀವು ಹೇಳಿದ್ರೆ ನಿಮ್ಮ ಕುಟುಂಬವು ಫೇಲ್. ಯಾವಾಗ ಇಬ್ಬರು ಮೊಣಕಾಲು ಹಾಕಿ, ಏಸಪ್ಪ ಈ ವಿಷಯದಲ್ಲಿ ನಾನು ಏನ್ ಮಾಡ್ಬೇಕು, ಈ ಸ್ಟಡಿಯಲ್ಲಿ ಏನ್ ಮಾಡ್ಬೇಕು, ಮಕ್ಕಳ ವಿಷಯದಲ್ಲಿ ಏನ್ ಮಾಡ್ಬೇಕು, ಮಕ್ಕಳ ಮದುವೆಯಲ್ಲಿ ಏನ್ ಮಾಡ್ಬೇಕು, ಮನೆ ಕಟ್ಟುವುದಲ್ಲಿ ಏನ್ ಮಾಡ್ಬೇಕು, ಇದನ್ನ ತಗೊಳ್ಳುವಂತ ವಿಷಯದಲ್ಲಿ ಏನ್ ಮಾಡ್ಬೇಕು, ದೇವರ ಆಲೋಚನೆ, ದೇವರ ಚಿತ್ತವನ್ನೇ ನಾವು ಏನ್ ಮಾಡ್ಬೇಕಂತ ಬಯಸಿ, ನಮ್ಮ ಆಸೆಗೂ ದೇವರ ವಾಕ್ಯಕ್ಕೂ ವಿರುದ್ಧವಾಗಿದ್ರೆ ನಮ್ಮ ಆಸೆಗಳನ್ನ ತೆಗೆದಿಟ್ಬಿಟ್ಟು ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕ. ಆ ಕುಟುಂಬ ಬೆಳೆಯುತ್ತೆ, ಆ ಸಭೆ ಬೆಳೆಯುತ್ತೆ, ಆ ಸೇವೆ ಬೆಳೆಯುತ್ತೆ, ಆ ವ್ಯಕ್ತಿ ಬೆಳೆಯುತ್ತಾನೆ. ಹಲ್ಲೆಲೂಯ. ಮನುಷ್ಯನನ್ನ ಉಂಟು ಮಾಡಿದ ದೇವರು, ಮನುಷ್ಯನಿಗೆ ಪ್ರಾಣ ಕೊಟ್ಟಿದ ದೇವರು, ಪ್ರಾಣ ಕೊಡುವುದಕ್ಕೂ ಆತನಿಗೆ ಅಧಿಕಾರ ಇದೆ, ಪ್ರಾಣವನ್ನು ತೆಗೆಯುವುದಕ್ಕೂ ಆತನಿಗೆ ಅಧಿಕಾರ ಇದೆ. ಆದ ಕಾರಣ ನಿಮ್ಮಿಂದ ನನ್ನಿಂದ ಏನು ನಡೆದಿಲ್ಲ, ಎಲ್ಲವೂ ಆತನಿಂದಲೇ
ಬಂದಿತ್ತು. ಆದ ಕಾರಣ ನಮ್ಮನ್ನ ಸೃಷ್ಟಿ ಮಾಡಿದಂತ ದೇವರೇ ನಮಗೆ ಒಳ್ಳೆ ಕಾರ್ಯಗಳನ್ನ ಮಾಡುವುದಕ್ಕೆ ಸಾಧ್ಯ. ನಾನು ಅನೇಕ ಶಕ್ತಿ ಹೇಳಿದಂತ ಒಂದು ಎಕ್ಸಾಂಪಲ್ ಅನ್ನ ಇವತ್ತು ಕೂಡ ನಾನು ಹೇಳುವುದಕ್ಕೆ ಬಯಸುತ್ತೇನೆ. ಹೊಸದಾಗಿ ಬಂದವರಿಗೆ ಸ್ವಲ್ಪ ಪ್ರೋಜನವಾಗಿರ್ತದೆ. ಒಂದು ರಸ್ತೆ ಮೇಲೆ ಬೆಲೆ ಬಾಳುವಲ್ಲ, ಕೋಟಿ ಕಟ್ಲೆ ಬೆಲೆ ಉಳ್ಳದಂತ ಒಂದು ಕಾರನ್ನ ಒಬ್ಬ ವ್ಯಕ್ತಿ, ಒಳ್ಳೆ ದೊಡ್ಡ ವ್ಯಕ್ತಿ ನಡೆಸಿಕೊಂಡು ಹೋಗ್ತಾ ಇದ್ದಾಗಲೇ ದಿಢೀರಂತ ಕಾರ್ ಏನಾಯ್ತು, ರಿಪೇರ್ ಆಯ್ತು. ರಿಪೇರ್ ಆಗಿದಾಗ ಅವನ ಡ್ರೈವರ್ ಸ್ವಲ್ಪ ಹಿಡಿದು ಏನೇನೋ ಮಾಡಿ ನೋಡಿದ, ಅದೇನಾಗ್ಲಿಲ್ಲ, ಕಾರ್ ಸ್ಟಾರ್ಟ್ ಆಗ್ಲಿಲ್ಲ. ಆಮೇಲೆ ಇವರು ಸಿಟ್ಟು, ಹೊಸ ಕಾರು, ಕೋಟಿ ಕಟ್ಲೆ ಕಾರು, ಕಂಪನಿನವನಿಗೆ ಫೋನ್ ಮಾಡಿ ಕಂಪನಿ ಅವನು ಯಾರು ಮೆಕ್ಯಾನಿಕಲ್ ಅನ್ನ ಕರೆಸ್ಕೊಂಡ್ರು. ಕಂಪನಿ ಮೆಕ್ಯಾನಿಕಲ್ ಬಂದು ಎಷ್ಟೋ ತಾಸ್ ಕಟ್ಟಲೆ ಗುತ್ತಾಡ್ತಾನೆ, ಕಾರ್ ಏನಾಗ್ತಾ ಇಲ್ಲ, ಸ್ಟಾರ್ಟ್ ಆಗ್ತಾ ಇಲ್ಲ. ಇವರಿಗೆ ಬಹಳ ಟೆನ್ಷನ್ ಅಲ್ಲಿ ರಸ್ತೆ ಮೇಲೆ ನಿಂತಿರುವಾಗ ಅದೇ ಕಂಪನಿ ಕಾರು, ಇನ್ನೊಂದು ಕಾರು ಅವರ ಹಿಂದೆ ಬಂದು ನಿಂತಿತ್ತು. ಅದರಿಂದ ಒಬ್ಬರು ಬಂದು ಇಳಿದು ಬಂದು ಇವರ ಹತ್ರ ಬಂದಿದ್ರು. ಅವರು ಆ ಕಾರ್ ಓನರ್ ನೋಡುವುದಕ್ಕೆ ಬಹಳ ಸ್ಮಾರ್ಟ್ ಆಗಿ, ಅವರು ಬಹಳ ಗಂಭೀರವಾಗಿ ಇದ್ರು ವ್ಯಕ್ತಿ. ಅವ್ರು ಇವ್ರನ್ನ ನೋಡಿ, ಸರ್ ನಾನ್ ಬೇಕಾದ್ರೆ ಏನಾದ್ರೂ ನೋಡ್ಬೋದಾ ನಿಮ್ಮ ಕಾರಣ ಅಂತ ಕೇಳುವಾಗ ಇವರು ಕೇಳಿದ್ರು, ಸರ್ ಏನ್ ಜೋಕ್ ಮಾಡ್ತೀರಾ, ನನ್ನ ಡ್ರೈವರ್ ಕೈಯಿಂದ ಆಗ್ಲಿಲ್ಲ, ಮೆಕ್ಯಾನಿಕಲ್ ಕಂಪನಿ ಚೀಫ್ ಮೆಕ್ಯಾನಿಕಲ್ ಕೈಯಿಂದ ಆ ಗಾಡಿಯನ್ನ ಸ್ಟಾರ್ಟ್ ಮಾಡಕ್ ಆಗಲಿಲ್ಲ, ನೀವ್ ಹೆಂಗ್ರಿ ಅಂತ ಹೇಳಿ ನನ್ನ ಜೋಕ್ ಮಾಡಬೇಡ ಅಂತ ಹೇಳಿದಾಗ ಅವ್ರು ಹೇಳಿದ್ರಂದ್ರೆ, ನೀವು ಪರ್ಮಿಷನ್ ಕೊಟ್ರೆ ನೋಡ್ತೀನಿ ಅಂತ ಹೇಳಿದಾಗ, ಬರ್ರಿ ನನ್ನ ಪರಿಸ್ಥಿತಿ ಅದೇ, ನೀವ್ ಏನ್ ಮಾಡ್ರಿ ನೋಡ್ರಿ ಅಂತಾಗ ಇವರು ಹೋಗಿ ಅದರಲ್ಲಿ ಏನೋ ನಟ್ಟು ಬೋಲ್ಟ್ ಎಲ್ಲ ಟೈಟ್ ಮಾಡಿ ಈಗ ಗಾಡಿ ಸ್ಟಾರ್ಟ್ ಮಾಡ ಅಂತ ಹೇಳಿದಾಗ ಗಾಡಿ ಸ್ಟಾರ್ಟ್ ಆಯ್ತು. ಬಹಳ ಆಶ್ಚರ್ಯ ಅವರಿಗೆ, ಸಾಕ್ ನೀವು ಇಷ್ಟು ದೊಡ್ಡ ವ್ಯಕ್ತಿ, ಕಂಪನಿ ಮೆಕ್ಯಾನಿಕಲ್ ಇಂದ ಇದನ್ನ ಸ್ಟಾರ್ಟ್ ಮಾಡಕ್ ಆಗ್ಲಿಲ್ಲ, ನಿಮ್ಮಿಂದ ಹೆಂಗ್ ಸರ್ ಸ್ಟಾರ್ಟ್ ಮಾಡಕ್ ಆಯ್ತು ಅಂತ ಕೇಳುವಾಗ ಆ ವ್ಯಕ್ತಿ ಹೇಳಿದ್ರಂತೆ, ಈ ಕಾರಿಗೆ ಇಂಜಿನನ್ನ ಡಿಸೈನ್ ಮಾಡಿದವನು ನಾನು ಎಂಬುದು. ಹಲ್ಲೆಲೂಯಾ. ಹಾಗೆಯೇ ನಮ್ಮ ಜೀವನವನ್ನ ಡಿಸೈನ್ ಮಾಡಿದವನು, ನಮ್ಮನ್ನ ಡಿಸೈನ್ ಮಾಡಿದವರು ದೇವರು. ಇದು ರಿಪೇರ್ ಆಗುವಾಗ ಕುಟುಂಬವನ್ನ ಗಂಡು ಹೆಣ್ಣಾಗಿ ಮಾಡಿ ಇವರು ಇಬ್ಬರನ್ನ ಕೂಡಿಸಿದ ದೇವರು. ಈ ಇಬ್ಬರು ಸೇರಿ ಮಾತ್ರವೇ ಕುಟುಂಬವನ್ನು ನಡೆಸಕ್ಕೆ ಆಗಲ್ಲ. ಇದರ ಒಳಗಡೆ ರಿಪೇರ್ ಬರುವಾಗ ಇದನ್ನ ಕೂಡಿಸಿದಂತ ದೇವರೇ ಇದನ್ನ ರಿಪೇರ್ ಮಾಡಿ ಸರಿಯಾಗಿ ನಡೆಸುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಹೊಸ ಮದುವೆ ಮಾಡ್ಕೊಂಡು ಮಕ್ಕಳು ಬಂದಿರಾ? ಹಲ್ಲೆಲೂಯಾ. ಗಮನಿಸಿರಿ, ಮೇಲಲ್ಲಿಯೂ ಕೀಳಲ್ಲಿಯೂ, ಸಂತೋಷದಲ್ಲಿಯೂ ದುಃಖದಲ್ಲಿಯೂ, ಕಷ್ಟದಲ್ಲಿಯೂ, ಬಡತನದಲ್ಲಿಯೂ, ಸಿರಿತನದಲ್ಲಿಯೂ ನಿನ್ನನ್ನು ಬಿಟ್ಟು ಅಗಲದೆ, ನಿನ್ನನ್ನು ಬಿಟ್ಟು ಕೊಡದೆ, ಪರಸ್ತ್ರೀಯ ಮುಖ ನೋಡದೆ, ಪರಪುರುಷನ ಮುಖ ನೋಡದೆ, ನಿನ್ನೊಟ್ಟಿಗೆ ಮಾತ್ರ ಜೀವಿಸುವುದಿಗೆ ಮಾತು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೇವೆ. ಹಲ್ಲೆಲೂಯಾ. ನೀವು ಕೊಟ್ಟಿದ್ದೀರಾ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ಏನ್ ಮಾತು ಕೊಟ್ಟಿದ್ದೀರಾ? ಎಂತ ಸಂದರ್ಭದಲ್ಲಿಯೂ ನಾವು ಇಬ್ಬರು ಹಿಂಗೆ ಇರ್ತೀವಿ, ಹಿಂಗಾಗಲ್ಲ ಅಂತ, ಹಿಂಗೆ ಇರ್ತೀವಿ, ಹಿಂಗೆ ಆಗಲ್ಲ ಅಂತ, ಹಿಂಗ ಆಗಬಾರ್ದು, ಹಿಂಗೇ ಇರ್ಬೇಕು. ಇನ್ನೂ ಲವ್ ನೀವು ಮಾಡ್ಬೇಕಂದ್ರೆ ನಾನು ಮದುವೆ ಆಗಿದವ್ರಿಗೆ ಹೇಳ್ತೇನೆ. ಹಲ್ಲೆಲೂಯಾ. ಯಾರಿಗೆ ಹೇಳ್ತೇನೆ? ಮದುವೆ ಆಗಿದವರಿಗೆ. ನೀವು ಗಂಡ ಹೆಂಡತಿ ಲವ್ ಮಾಡುವುದಿಗೆ ಡೂಯೆಟ್ ಆಡ್ಬೇಕಂದ್ರೆ ನಿಮ್ಮಲ್ಲಿ ಸಂತೋಷ, ಸಮಾಧಾನ, ಶಾಂತಿ, ನೆಮ್ಮದಿ ನಿಮ್ಮಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ನೀವು ನಿಮ್ಮ ಸ್ವಂತ ಬುದ್ಧಿಯ ಮೇಲೆ ಆಧಾರ ಕೊಳ್ಳದೆ ಯೆಹೋವನ ಮಾತಿಗೆ ನೀವು ವಿಧೇಯರಾಗಿದ್ದರೆ ನೀವು ಚೆನ್ನಾಗಿರ್ತೀರಿ, ನೀವು ಆಶೀರ್ವಾದವಾಗಿರ್ತೀರಿ, ನಿಮ್ಮ ಕುಟುಂಬ ಚೆನ್ನಾಗಿರ್ತದೆ. ಹಾಗೆಯೇ ಸಭೆಯನ್ನ ನಡೆಸುವಂತ ದೇವದಾಸನೇ, ದೇವದಾಸಿಗಳೇ, ಗಮನಿಸಿರಿ, ನಿಮ್ಮ ಸ್ವಂತ ವಿಚಾರದಲ್ಲಿ ಸೇವೆ ಮಾಡದೆ
ನಿಮ್ಮ ಸ್ವಂತ ವಿಚಾರದಲ್ಲಿ ಸೇವೆ ನಡೆಸದೆ ಯೆಹೋವನ ಮಾತಿಗೆ ವಿಧೇಯರಾಗಿ ದೇವರ ಉಪದೇಶವನ್ನ ಆಜ್ಞೆಯನ್ನ ಮುಂದೆ ಇಟ್ಟುಕೊಂಡು ನೀವು ಸಭೆಯನ್ನ ನಡೆಸುವುದಾದ್ರೆ ಆ ಸಭೆ ದಿನೇ 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 ಬೆಳೆಯುತ್ತಾ ಬರುತ್ತದೆ, ಅದು ಹೆಚ್ಚಾಗುತ್ತಾ ಬರುತ್ತದೆ. ಹಲ್ಲೆಲೂಯಾ. ಎವ್ರಿ ನಿನ್ ಸ್ಟಡಿ ವಿಷಯದಲ್ಲಿ ಇರಲಿ, ಕೆಲಸ ವಿಷಯದಲ್ಲಿ ಇರಲಿ, ಸಕಲ ವಿಷಯದಲ್ಲಿಯೂ ನಿನಗೂ ನನಗೂ ಒಂದು ಆಸೆ ಉಂಟು. ಅದನ್ನ ತೆಗೆದು ಇಟ್ಬಿಟ್ಟು ದೇವರ ಚಿತ್ತವನ್ನ ನಾವು ಮಾಡುವುದಾದ್ರೆ ನಾವು ಬೆಳೆಯುತ್ತೀವಿ. ಅದಕ್ಕೆ ಇನ್ನೊಂದು ವಾಕ್ಯ ನೋಡಿದ್ದೇವೆ, ಯಾನೊತ್ತಿಗಳು 3:7. ಅದನ್ನ ಓದ್ಬಿಡೋಣ. ಓದು. ಯಾನೊತ್ತಿಗಳು 3:7 ಓದುವಾರ ಹೇಳಿದರೆ ಸ್ವಲ್ಪ ನೆನಪಿಸುತ್ತೇನೆ. ನೀನೇ ಬುದ್ಧಿವಂತನು ಎಂದೆನಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು. ನೀನೇ ಬುದ್ಧಿವಂತನು. ನಾನು ಹೇಳುವುದೇ ಖರೆ, ನಾನು ಮಾಡುವುದೇ ಖರೆ. ಎಷ್ಟು ನೋಡಿನಿ ನಾ, ಎಷ್ಟು ತಿಳ್ಕೊಂಡಿನಿ ನಾ, ಎಷ್ಟು ಅನುಭವ ಇದೆ ನನಗೆ ಎಂಬುದಾಗಿ ಹೇಳಿ ನಾವು ಏನು ಡಿಸಿಷನ್ ಮಾಡಿದ್ರೆ ಅಪ್ಪ ಹೇಳ್ತಾರೆ ನೀನೇ ಬುದ್ಧಿವಂತನಂತ. ಸಿಂಸನ್ ನನಗೆ ಹೇಳ್ತಾರೆ ನೀನೇ ಬುದ್ಧಿವಂತನಂತ ಎಣಿಸಕ್ಕೆ ಹೋಗಬೇಡ. ಹಲ್ಲೆಲೂಯ. ಕೆಟ್ಟವುಗಳು ತೊರೆದು ಬಿಡಬೇಕು. ಚರ್ಚ್ ಕೆಟ್ಟವುಗಳನ್ನ ತೊರೆದು ಬಿಡಬೇಕು. ಕೆಟ್ಟ ವಿಷಯದಲ್ಲಿ ನಾನು ಶಾಣೆತನ ಮಾಡ್ತೀನಿ ಹೇಳ್ಬೇಡ. ಲೋಕ ಹೊಗಳಿಕೊಳ್ಳುತ್ತದೆ. ಅವನು ಹೆಂಗ್ ಸಂಪಾದನೆ ಮಾಡಿದನು ಬೆಸ್ಟ್. ಅವ ಏನ್ ಮಾಡ್ಬಿಟ್ಟ? ಚೆನ್ನಾಗಿ ಸಂಪಾದನೆ ಮಾಡ್ಬಿಟ್ಟ. ಏನಂತಪ್ಪ ಇನ್ನೊಂದು ವಾಕ್ಯ, ಸ್ಟ್ಯಾಂಡ್ ಆಗ್ಬಿಟ್ಟಾನಂದಾರೆ. ಈ ವ್ಯಕ್ತಿ ನೋಡು ಸ್ಟ್ಯಾಂಡ್ ಆಗ್ಬಿಟ್ಟ ಅಂತಾರೆ. ಹೇಗೆ? ಅವನು ಕೊಳ್ಳೆ ಹೊಡಿದಾನೋ, ಅವನು ಕಸ್ಕೊಂಡಾನೋ, ಅವನು ಕಳ್ತನ ಮಾಡಿದಾನೋ, ಅವನು ಲಂಚ ತಗೊಂಡಾನೋ, ಏನ್ ಮಾಡಿದಾನೋ. ಕೆಲವರು ಸಾಲ ಮಾಡಿ 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 ಎಲ್ಲ ತಗೊಂಡಿರ್ತಾರೆ, ಇವ್ರಿಗೆ ಗೊತ್ತಿಲ್ಲ. ತಿಡೀರೊಂದ ವಾವ್ ಸ್ಟ್ಯಾಂಡ್ ಆಗ್ಬಿಟ್ಟ. ಹೆಂಗ ಸ್ಟ್ಯಾಂಡ್ ಆದ? ಗಾಡಿ ಹೋಯ್ತು, ಬ್ಯಾಂಕ್ ಅವನು ತಗೊಂಡು ಹೋದ. ಮನೆ ಹೋಯ್ತು, ಬ್ಯಾಂಕ್ನವನು ತಗೊಂಡು ಹೋದ. ಹಲ್ಲೆಲೂಯಾ. ಹೆಂಡತಿ ಮಕ್ಕಳನ್ನ ಬೀದಿಗೆ ಕರ್ಕೊಂಬಂದ. ಹೇಳ್ತಾ ಅವನು ಏನಂದ? ಸರ್, ನನಗೆ ಎಂತ ಬ್ಯಾಂಕ್ ಬೇಕಾದ್ರೂ ಲೋನ್ ಕೊಡಕ್ಕೆ ರೆಡಿ ಆಗಿದೆ. ಲೋನ್ ಕೊಡಕ್ಕೆ ರೆಡಿ ಆಗಿರೋದ್ರಲ್ಲಿ ಖುಷಿ ಆಗ್ಬೇಡ್ರಿ. ಸಾಲ ಹೆಚ್ಚಾಗಿ ಜನ ಕೊಡ್ತಾ ಇದಾರೆ ಎಂಬುದಾಗಿ ಖುಷಿ ಆಗ್ಬೇಡ್ರಿ. ವಾಕ್ಯ ಹೇಳ್ತದೆ ಸಾಲ ತಗೊಂಡವನು ಸಾಲ ಕೊಟ್ಟವನಿಗೆ ದಾಸನು ಎಂಬ. ಸಾಲ ತಗೊಂಡವನು ಸಾಲ ಕೊಟ್ಟವನು 26ರಲ್ಲಿ ಒಂದು ನಿರ್ಣಯ ಮಾಡಬೇಕು. 26ರಲ್ಲಿ ಒಂದು ನಿರ್ಣಯ. ಅಪ್ಪ, ನನ್ನ ಸ್ವಬುದ್ಧಿ, ನನ್ನ ಸ್ವಂತ ಬುದ್ಧಿ, ನಾನೇ ಬುದ್ಧಿವಂತನು ಎಂಬುದಾಗಿ ಎನಿಸುವುದಿಲ್ಲ. ಅದು ಯಾವ ಮಾರ್ಗದಿಂದ ಬರ್ತದೆ? ಒಳ್ಳೆ ಮಾರ್ಗದಿಂದ ಬಂದ್ರೆ ಮಾತ್ರ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ. ಕೆಟ್ಟ ಮಾರ್ಗದಿಂದ ಬರುವಂತ ಯಾವುದನ್ನು ಕೂಡ ನಾನು ಅಕ್ಸೆಪ್ಟ್ ಮಾಡುವುದಿಲ್ಲ. ಯಾಕಂದ್ರೆ ನಮ್ಮ ಅಪ್ಪ ಹೇಳಿದ್ರು, ಅದು ನಿರಂತರ ಅಲ್ಲ, ಅದು ನಿನ್ನ ಕುಟುಂಬಕ್ಕೆ ಆಶೀರ್ವಾದ ಅಲ್ಲ. ಹಲ್ಲೆಲೂಯಾ. ಅದನ್ನ ತೊರೆದು ಬಿಡು ಎಂಬುದಾಗಿ ದೇವರು ಹೇಳಿ ಇವತ್ತಿನ ಸಂದೇಶಕ್ಕೆ ಇನ್ನು ಇಂಟ್ರೊಡಕ್ಷನ್. ಇವತ್ತು ಕೂಡ ಇಂಟ್ರೊಡಕ್ಷನ್ ಹೋಗ್ತೀವಿ. ನೋಡೋಣ. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 5ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಸಭೆಗಳು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗುತ್ತಾ ಸಂಖ್ಯೆಯಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಾ ಬಂದವು ಎಂಬುದಾಗಿ. ಹಲ್ಲೆಲೂಯಾ. ಸೊ ಇವಾಗ ನನ್ನ ಗಮನಿಸುವಂತ ದೇವರ ಮಗನೇ, ದೇವರ ಮಗಳೇ, ದಿನೇ ದಿನೇ ನಿನ್ನ ಜೀವಿತದಲ್ಲಿ ಅಭಿವೃದ್ಧಿಯನ್ನ ಕಾಣಬೇಕಾ? ನಿನ್ನ ಕುಟುಂಬದಲ್ಲಿ ಅಭಿವೃದ್ಧಿಯನ್ನ ಕಾಣಬೇಕಾ? ಹಾಗಾದ್ರೆ ಯೇಸು ಕ್ರಿಸ್ತನ ಮೇಲೆ ನಿಮ್ಮ ನಂಬಿಕೆ ದೃಢವಾಗಬೇಕು. ನಂಬಿಕೆ ಸ್ಟ್ರಾಂಗ್ ಆಗಬೇಕು. ಸೇವೆಯಲ್ಲಿ ನಂಬಿಕೆ ಸ್ಟ್ರಾಂಗ್ ಆಗಬೇಕು. ಹಲ್ಲೆಲೂಯಾ. ಸಭೆಗಳಲ್ಲಿ ನಂಬಿಕೆ ಸ್ಟ್ರಾಂಗ್ ಆಗಬೇಕು. ನಂಬಿಕೆಗೆ ವಿರುದ್ಧವಾದ ಕಾರ್ಯಗಳು ಏನೇನೋ ಬಂದರೂ ಕೂಡ ನಂಬಿಕೆ, ಕರ್ತನೆ ಹೇಳಿದ್ರು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥಪಡಿಸಿತ್ತು, ನಿನ್ನ ನಂಬಿಕೆಯೇ ನಿನ್ನ ಬಿಡುಗಡೆ ಮಾಡಿತ್ತು. ನಂಬಿಕೆಯಲ್ಲಿ ನಾವು ಹೆಚ್ಚಾಗುತ್ತಾ ಬರುವುದಾದರೆ ನಮ್ಮ ಜೀವನದ ಆಶೀರ್ವಾದದಲ್ಲಿಯೂ, ಕುಟುಂಬದ ಆಶೀರ್ವಾದದಲ್ಲಿಯೂ, ಸೇವೆಯ ಅಭಿವೃದ್ಧಿಯಲ್ಲಿಯೂ ನಾವು ಹೆಚ್ಚಾಗುತ್ತಾ ಬರುವುದಕ್ಕೆ ಸಾಧ್ಯ.
ಸಾಧ್ಯ. ಜೀವವು ಮರಣವು ನಾಲಿಗೆಯ ಅಧಿಕಾರದಲ್ಲಿದೆ. ಜೀವವು ಮರಣವು ಎದುರಲ್ಲಿದೆ, ನಾಲಿಗೆಯ ಅಧಿಕಾರದಲ್ಲಿ. ಗಂಡ ಹೇಳ್ತಾನೆ ಬಿಡಮ್ಮ ಎಲ್ಲ ಬರ್ತದೆ, ಹೆಂಡತಿ ಹೇಳ್ತದೆ ಅದೇನ್ ಬರ್ತದೆ, ಬರಂಗಿಲ್ಲ, ಬರುವುದೇ ಇಲ್ಲ ನಿನಗೆ. ಹೆಂಡತಿ ಹೇಳ್ತಾಳೆ ದೇವರ ವಾಕ್ಯ ಹೇಳ್ತಲ್ಲ ಬರ್ತದ್ರಿ. ಗಂಡ ಹೇಳ್ತಾನೆ ಅಡ ಯವ್ವ ಬರಂಗಿಲ್ಲ, ನಮಗೆ ಸಿಕ್ಕಂಗಿಲ್ಲ, ನಮಗೆ ಸಿಕ್ಕಂಗಿಲ್ಲ, ನಮಗೆ ಬರಂಗಿಲ್ಲ ಅಂತ ಹೇಳಿದ್ರೆ ಅಪನಂಬಿಕೆ ಮಾತ್ರ ಬಿಟ್ಟು ಬಿಡ್ಬೇಕು. ದೇವರ ವಾಕ್ಯ ಹೇಳುತ್ತೆ, ದೇವರ ವಾಕ್ಯ ಹೇಳುತ್ತೆ, ಅಲೇಲೇ ಹೇಳಿ, ಅಲೇಲೇ ಹೇಳಿ. ಪಕ್ಕದಲ್ಲಿ ಯಾರ ನಿದ್ದೆ ಮಾಡಿದ್ರೆ ಸ್ವಲ್ಪ ಅವರ ಕಿವಿಯಾಗ ಅಲೇಲೂಯ ಅಂತ ಹೇಳಿ. ಅಲೇಲೂಯ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಿದೆ. ದೇವರ ವಾಕ್ಯ ಹೇಳುತ್ತೆ ಮನುಷ್ಯನಿಗೆ ಇದು ಅಸಾಧ್ಯ. ಯಾರಿಗೆ ಅಸಾಧ್ಯ? ಮನುಷ್ಯನಿಗೆ ಇದು ಅಸಾಧ್ಯ, ಆದರೆ ದೇವರಿಗೆ ಎಲ್ಲ ಸಾಧ್ಯ. ಸಾಧ್ಯವು ಎಲ್ಲ ಸಾಧ್ಯವು, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಅಸಾಧ್ಯವು ಒಂದು ಇಲ್ಲ. ಓ ಸಾಧ್ಯವು ಎಲ್ಲ ಸಾಧ್ಯವು, ನಿನ್ನಿಂದ ಎಲ್ಲ ಸಾಧ್ಯ. ಓ ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಮುದ್ರ ನಿನ್ನ ಕಂಡು ಹೆದರಿ ಓಡಿದೆಯ, ಸಮುದ್ರ ನಿನ್ನ ಕಂಡು ಹೆದರಿ ಓಡಿದೆಯ. ಓ ಯೋಗ ನಿನ್ನ ಕಂಡು ಹಿಂಜಾರಿ ಓಡಿದೆಯ. ಓ ಯೋಗ ನಿನ್ನ ಕಂಡು ಹಿಂಜಾರಿ ಓಡಿದೆಯ. ಎಲ್ಲ ಸಾಧ್ಯ, ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಅಸಾಧ್ಯವು ಒಂದು ಇಲ್ಲ. ಕಡಲ ಮೇಲೆ ನಡೆದೆಯಲ್ಲ, ಬಿರುಗಾಳಿ ಅಡಗಿಸಿದೆ. ಕಡಲ ಮೇಲೆ ನಡೆದೆಯಲ್ಲ, ಬಿರುಗಾಳಿ ಅಡಗಿಸಿದೆ. ಸೈತಾನ ಜಯಿಸಿದೆ, ಸರ್ವ ಶಕ್ತನಿಗೆ. ಸೈತಾನ ಜಯಿಸಿರುವೆ, ಸರ್ವ ಶಕ್ತನಿಗೆ. ಸಾಧ್ಯವು ಎಲ್ಲ ಸಾಧ್ಯವು, ನಿನ್ನಿಂದ ಎಲ್ಲ ಸಾಧ್ಯ. ಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. 10 ವರ್ಷ ಮಕ್ಕಳಿಲ್ಲ, ಇನ್ನು ಮೇಲೆ ನಿನಗೆ ಮಕ್ಕಳು ಹುಟ್ಟಿದ್ದೆ. ಅಲ್ಲೇಲೂಯ. 10 ವರ್ಷ ಸಾಲ ತೀರಿಲ್ಲ, ಈ ವರ್ಷ ತೀರುತ್ತೆ. ಇಲ್ಲಿ ತನಕ ಬಾಡಿಗೆ ಮನೆಯಲ್ಲಿ ಇದ್ದಿ, ಈ ವರ್ಷ ನಿನ್ ಮನೆ ಕಟ್ಟಿಬಿಡ್ತೇನೆ. ಅಲ್ಲೇಲೂಯ. ಇಷ್ಟು ವಯಸ್ಸಾಯ್ತು, ಇನ್ನು ಮಕ್ಕಳಿಗೆ ಮದುವೆ ಆಗುತ್ತಾ? ಹಾಗೆ ಆಗುತ್ತೆ. ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ಯಾವುದಕ್ಕೂ ಇಲ್ಲ ಅಂತಲ್ಲ, ಯಾಕೆಂದ್ರೆ ನಾನು ಆರಾಧಿಸುವಂತ ದೇವರಿಂದ ಎಲ್ಲವೂ ಸಾಧ್ಯ. ಆತನಿಗೆ ಅಸಾಧ್ಯವಾದದ್ದು ಒಂದುವೇ ಇಲ್ಲ. ಅಲ್ಲೇಲೂಯ, ಪ್ರೈಸ್ ದಿ ಲಾರ್ಡ್. ಸೊ ವಾಕ್ಯ ಹೇಳುತ್ತೆ, ನಿಮ್ಮ ನಂಬಿಕೆ ಎಷ್ಟು ದೃಢವಾಗುತ್ತೋ ಅಷ್ಟು ನೀವೇನಾಗುತ್ತೀರಾ? ನೀವು ಬೆಳೆಯುತ್ತಾ ಇರುತ್ತೀರಾ. ಅಲ್ಲೇಲೂಯ. ಅಯ್ಯ, 1 ಸತಿ ಫೇಲ್, 2 ಸತಿ ಫೇಲ್, 3 ಸತಿ ಫೇಲ್, 4 ಸತಿ ಫೇಲ್. ಈ ವರ್ಷ ಬರೀ ನೀ ಬಾಸ್. ಅಲ್ಲೇಲೂಯ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಂತ ವ್ಯಾಧಿ ಆ ಡಾಕ್ಟರ್ ಕೈಯಿಂದ ಆಗಲಿಲ್ಲ, ಇವನು ಈ ಡಾಕ್ಟರ್ ಕೈರಾಶಿ ಉಳ್ಳವನು, ಇವನಿಂದಲೇ ಆಗಲಿಲ್ಲ. ಆದ್ರೆ ವಾಕ್ಯ ಹೇಳುತ್ತದೆ, ಯೇಸು ಕ್ರಿಸ್ತನಿಂದ ತರತರವಾದ ವ್ಯಾಧಿಗಳು ಓಡಿ. ದೇವರಿಂದ ಎಲ್ಲ ಸಾಧ್ಯ. ಏನ್ ಬೇಕು?
ಎಸ್, ನಂಬಿಕೆ ಬೇಕು. ಯೇಸ್ವಾಮಿ ವಾಕ್ಯ ಹೇಳುತ್ತೆ, ಅದು ವಾಕ್ಯವು ಎಲ್ಲವೂ ಹೌದು ಎಂಬುದಾಗಿಯೂ ಆಮೆನ್ ಎಂಬುದಾಗಿದೆ. ಅದು ಹೌದು ಇಲ್ಲ ಹಂಗಿಲ್ಲ, ಹೌದು ಇಲ್ಲ ಹಂಗಿಲ್ಲ, ಹೌದು ಆಮೆನ್. ಹಾಗೆ ಆಗಲಿ, ಹಾಗೆ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ಡೌಟಿಂಗ್ ಥಾಮಸ್ ಆಗಿರಬಾರದು. ಅವರೇ ಮನ ತಿರುಗಿಬಿಟ್ರು, ಭಾರತ ದೇಶ ಬಂದ್ಬಿಟ್ರು. ಹಲ್ಲೆಲೂಯಾ, ಸ್ತೋತ್ರ. ನಾವು ಮನ ತಿರುಗಬೇಕು. ದೇವರ ನಾಮಕ್ಕೆ ಮಹಿಮೆ ಉಂಟಾಗ. ಗಮನಿಸೋಣ, ಇಲ್ಲಿ ಸಭೆಯ ಅಭಿವೃದ್ಧಿಯ ಅಸ್ಥಿಭಾರವನ್ನು ನಾನು ಹೇಳುತ್ತಾ ಬರ್ತಾ ಇದ್ದೇನೆ. ಇವತ್ತು ನೋಡೋಣ ಕೊಲೋಸ್ಯ ಪತ್ರಿಕೆ 2ನೇ ಅಧ್ಯಾಯ 6ನೇ ವಾಕ್ಯ ಹೇಳುತ್ತೆ, ನಾನು ಕರ್ತನಲ್ಲಿ ಇನ್ನು ಬೆಳೆಯಬೇಕಂದ್ರೆ ನಾನು ಏನ್ ಮಾಡಬೇಕು ಅಂತ ವಾಕ್ಯ ಹೇಳಿಕೊಡ್ತದೆ ನೋಡ್ರಿ. ಆದದರಿಂದ ನೀವು ಕರ್ತನಾದ ಯೇಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿ ಇದ್ದವರಾಗಿ ನಡೆದುಕೊಳ್ಳಬೇಕು. ಹಲೋ ಚರ್ಚ್, ಇಲ್ಲಿ ಗಮನಿಸ್ರಿ, ಪ್ರತಿಯೊಂದು ಸೇವಕನು ಅವನಲ್ಲಿ ಸೇವೆ ಮಾಡಬೇಕಂತ ವೈರಾಗ್ಯ ಹೆಂಗ್ ಹುಟ್ಟಿದ್ದು ಗೊತ್ತಾ? ಯೇಸು ಅವನನ್ನ ರಕ್ಷಿಸಿದಾಗ, ಅವನ ಅನೇಕ ಪಾಪಗಳನ್ನ ಯೇಸು ಸ್ವಾಮಿ ತೊಳೆದಾಗ, ಶುದ್ಧೀಕರಿಸಿದಾಗ, ಅವನಲ್ಲಿ ಭಾರ ಹೊತ್ತಿ ನಡೆದಂತ ಅವನು ದೇವರಿಂದ ದೊಡ್ಡ ಬಿಡುಗಡೆಯನ್ನ ಹೊಂದಿಕೊಂಡಿದ್ದಂತ ಆ ಸಂದರ್ಭದಲ್ಲಿ ಅವನಿಗೆ ಬಂದಂತ ಸಂತೋಷಕ್ಕೆ ಅಳತೆ ಇಲ್ಲ, ಅವನಿಗೆ ಬಂದಂತ ಸಮಾಧಾನಕ್ಕೆ ಅಳತೆ ಇಲ್ಲ. ಅವಾಗ ಅವನು ಹೇಳುತ್ತಾನೆ, ಅಪ್ಪ, ನಾನು ಬದುಕಿದರು ಯೇಸುವಿಗಾಗಿ, ಸತ್ತರು ಯೇಸುವಿಗಾಗಿ. ಯಾವಾಗ ಯೇಸುವನ್ನ ಅಂಗೀಕರಿಸಿಕೊಂಡಂತ ದಿನದಲ್ಲಿ. ಆಮೇಲೆ ನಾನು ಹೇಳಿದಿನಲ್ಲ, ಕತ್ತೆ ಏನಾಗುತ್ತೆ? ಕತ್ತೆ ಕರಗುತ್ತಾ 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 ಕರಿ ಇರುವೆಯಾಗಿ ಹುಟ್ಟಿತಂತೆ. ಹಂಗಾಗ್ಬಿಡ್ಬಾರ್ದು. ನಂಬಿಕೆಯ ಜೀವಿತ, ಪರಿಶುದ್ಧತೆಯ ಜೀವಿತ, ದೇವರಲ್ಲಿ ವೈರಾಗ್ಯದ ಜೀವಿತ, ಸೇವೆಯ ಆರಂಭದಲ್ಲಿ ಇದ್ದಂತ ಅದೇ ವೈರಾಗ್ಯ ಕರ್ತನ ಬಳಿಯಲ್ಲಿ ಹೋಗುವ ತನಕ ಆ ವೈರಾಗ್ಯವು ನಮ್ಮಲ್ಲಿ ಬೆಳೆಯುತ್ತಾ 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 ಹೆಚ್ಚಾಗುತ್ತಾ ಬರಬೇಕಂದ್ರೆ ಒಂದು ಮಾಡಬೇಕು, ಎಲ್ಲ ವಿಷಯದಲ್ಲಿ ಯೇಸು ನಿನ್ನ ಸಂಗಡ ಇದ್ದಾನೆ ಅಂತ ತಿಳ್ಕೊಳ್ಳ. ಯೇಸುನ ಬಿಟ್ಟು ಏನ್ ಮಾಡ್ಬೇಡ. ನೀನ್ ಡ್ರೆಸ್ ಹಾಕುವಾಗ ಯೇಸು ನನ್ನ ಸಂಗಡ ಇದ್ದಾನೆ, ಈ ಡ್ರೆಸ್ ಅನ್ನ ದೇವರು ಅಂಗೀಕರಿಸಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಯೇಸು ಕೆಲವರ ಸಂಗಡ ವೈನ್ ಶಾಪ್ ಬಂದ್ರೆ ವೈನ್ ಶಾಪ್ ಹೋಗ್ರಿ. ಯೇಸು ನೀನ್ ಚೀಟಿಂಗ್ ಮಾಡುವಾಗ ಚೆನ್ನಾಗಿ ಮಾಡ್ಮಗ, ಚೆನ್ನಾಗಿ ಮಾಡ್ಮಗಳೇ ಅಂತ ನಿನ್ ಸಂಗಡ ಇದ್ದು ಹೇಳಿದ್ರೆ ನೀ ಮಾಡು. ನಿನ್ ಒಳಗಡೆ ಒಂದು ಬಟರ್ಫ್ಲೈ ಹಾರಾಡ್ತಾ ಇರುವಾಗ ಯೇಸು ನಿನ್ ಸಂಗಡ ಇದ್ದಾನೆ, ಯೇಸು ಹೇಳಿ ಕೊಡ್ತಾ ಇದ್ದಾನೆ. ಯಾವುದಲ್ಲ ಈ ಕವಿತೆ ಬರೀತಾರಲ್ಲ, ಅದಕ್ಕೇನಂತಾರಪ್ಪ? ಏನಪ್ಪ? ಕವಿ 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 ಬರೀತಾರಲ್ಲ, ನಿಮಗೆ ಅರ್ಥ ಆದ್ರೆ ಸಾಕು. ಆತರ ಯೇಸು ಸ್ವಾಮಿ ಇನ್ನು ಹಾಕು ಸ್ವಲ್ಪ ಬಂಗಾರಿ, ಎಲ್ಲ ಬಂಗಾರ, ಮುತ್ತೆ, ಮಾಣಿಕ್ಯವೇ, ವಜ್ರವೇ, ವೈರವೇ ಬರೀದೆ ಅಂತ ಯೇಸು ನಿನ್ ಸಂಗಡ ಇದ್ದು ಹೇಳೋದಾದ್ರೆ ಬರೀ. ನೀನ್ ಗಂಡ ಹೆಂಡತಿ ಇಬ್ಬರು ಯೇಸು ಕ್ರಿಸ್ತನ ಸಮ್ಮುಖದಲ್ಲಿ ಕೈ ಹಿಡಿದು ಪ್ರಾರ್ಥನೆ ಮಾಡಿಬಿಟ್ಟು ನೀವು ಜಗಳ ಆಡುವಾಗ ನೀನ್ ಅಪ್ಪನೇನೋ ದೊಡ್ಡ ವ್ಯಕ್ತಿಯನ್ನ ಈಕೆ ಏನ್ ಬೇಕಾದ್ರೂ ಮಾತಾಡಲೆ, ನನ್ನ ಅಪ್ಪನ ಬಗ್ಗೆ ಮಾತಾಡ್ಬೇಡ, ಅಲ್ಲಿ ತನಕ ರೀ ಅಂತ. ಈಗ ಮರ್ಯಾದೆ ಕೆಡುತ್ತೆ. ಸ್ವಾಮಿ ಜಗಳ ಆಡುವಾಗ ಮಗಳೇ ಇನ್ನು ಮಾತಾಡ, ನೀ ಇನ್ನು ಮಾತಾಡ, ಇನ್ನು ಮೀಸೆ ತಿಳಿಸ್ ಜಗಳ ಅಂತ ದೇವರೇ ನಿನ್ ಜೊತೆ ಇದ್ದು ಹೇಳೋದಾದ್ರೆ ಜಗಳ ಆಡ್ರಿ.
ಸೊ ವಿ ಆರ್ ಬಾರ್ನ್ ಅಗೇನ್ ಕ್ರಿಶ್ಚಿಯನ್ಸ್. ನಾವ್ಯಾರು? ಹೊಸದಾಗಿ ಹುಟ್ಟಿದವರು. ಹಳೆಯ ಸ್ವಭಾವ ಅದು ಪ್ರಾಕೃತವಾದದ್ದು, ಅದು ಭೂ ಸಂಬಂಧವಾದದ್ದು, ಅದು ಸೈತಾನಿಂದ ಬಂದದು. ಅದರ ಹೊಸ ಕಾರ್ಯ ಅದು ಯೇಸು ಕ್ರಿಸ್ತನ ರಕ್ತದಿಂದ, ಪರಿಶುದ್ಧ ಆತ್ಮನಿಂದ ಅದು ಹೊಸದಾಗಿ ಹುಟ್ಟಿ ಅದು ದೇವರ ಮಗನಾಗಿಯೇ, ದೇವರ ಮಗಳಾಗಿಯೇ ತೋರಿಸಿಕೊಡುವುದಕ್ಕಾಗಿ ಹುಟ್ಟಿದ್ದು. ಅಲ್ಲೇ ಹಂಗೆ ಹೇಳ್ತಾ ಇದ್ದಾನೆ, ನೀನು ಸಭೆಯೇ, ನೀನು ಯೇಸುವನ್ನ ಅಂಗೀಕರಿಸಿಕೊಂಡು ಸೇವೆಯನ್ನ ಪ್ರಾರಂಭಿಸಿದಂತೆ ಅದೇ ಅಂಗೀಕರಿಸಿಕೊಳ್ಳುವಂತ ಕಾರ್ಯದಲ್ಲಿ ನೀನು ಕ್ರಿಸ್ತನಲ್ಲಿ ಇದ್ದವನಾಗಿ ನಿನ್ನ ಸೇವೆ ಎಲ್ಲ ದಿನಗಳಲ್ಲಿಯೂ ಯೇಸು ಕ್ರಿಸ್ತನಲ್ಲಿ ಇದ್ದವನಂತೆ ಸೇವೆ ನಡಿಬೇಕು. ನಿನ್ನ ಕುಟುಂಬ ಯೇಸು ಕ್ರಿಸ್ತನಲ್ಲಿ ಇದ್ದವರಾಗಿ ನೀನು ನಡಿಬೇಕು. ಮಗನೇ, ಮಗಳೇ, ಸಹೋದರ, ಸಹೋದರಿ, ನೀ ಯೇಸು ಕ್ರಿಸ್ತನಲ್ಲಿ ಇದ್ದವನಾಗಿ ಆತನನ್ನ ಹೆಂಗ ಅಂಗೀಕರಿಸಿಕೊಂಡಿ, ಆ ಅಂಗೀಕರಿಸಿಕೊಂಡಂತ ಅದೇ ರಕ್ಷಣೆಯನ್ನ ದೇವರ ವಾಕ್ಯ ಹೇಳ್ತದೆ. ಒಳಗೆ ಇರುವಂತ ನೂತನ ಮನುಷ್ಯನು ದಿನೇ 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 ಬೆಳೆಯಲಿ ಅಂತ. ಇಲ್ಲಿ ಹೊರಗೆ ಇರುವವನೇ ದಿನೇ 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 ದಿನೇ. ನಾವು ಹಿಂಗೆ ಬೆಳೆದು ಪರವಾಗಿಲ್ಲ, ಇದರಲ್ಲಿ ಬೆಳೆಬೇಡ ಅಂತ ಹೇಳಿಲ್ಲ. ಒಳಗೆ ಇರುವಂತ ವ್ಯಕ್ತಿ ಏನಾಗಬೇಕು, ಅದು ದಿನೇ ದಿನೇ. ಹಲ್ಲೆಲೂಯ, ಹಲ್ಲೆಲೂಯ. ದಪ್ಪಕ್ಕಿರುವವರು ನನ್ನ ಬೈತಾರೆ, ನಾನೇ ದಪ್ಪಕ್ಕಿದ್ದೀನಿ ಬಿಡಿ. ಹಲ್ಲೆಲೂಯ. ನಾನೇನು ಕಡಿಮೆ ಇದ್ದೀನೇನ? ಆದ್ರೆ ಹೊರಗಡೆ ಮೇಕಪ್ ಏನು ಹೊರಗಡೆ, ಖರ್ಚು ಏನು ಹೊರಗಡೆ. ದೇವ ಭಾಷೆ ಹೇಳಿದಂಗೆ ಕಂಟೈನರ್ ಇಲ್ಲ, ಕಂಡೀಷನರ್ ಹಾಕ್ಬೇಡ. ಏನಾಕ ಅಭಿಷೇಕ. ವಾಕ್ಯ ಹೇಳುತ್ತೆ, ಕೊಲಸ್ಯ ಪತ್ರಿಕೆ 2:6 ನಾವು ಓದಿದ್ದೇವೆ. ಆದ್ದರಿಂದ ನೀವು ಕರ್ತನಾದ ಯೇಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿ ಇದ್ದವರಾಗಿ ನಡೆದುಕೊಂಡು. ನೋಡ್ರಿ, ಒಂದು ಪಾಪಿಯಾದ ಸ್ತ್ರೀ ಯೇಸುವಿನ ಬಳಿಯಲ್ಲಿ ಓಡಿ ಬಂದು ಪಾದವನ್ನು ಹಿಡಿದುಕೊಂಡು ಸೀಮೋನ್ ಎಂಬುದಾದ ಒಬ್ಬನ ಮನೆಯಲ್ಲಿ ದೇವರು ಊಟಕ್ಕೆ ಕೂತಿಕೊಂಡಿದ್ದಾಗ ಆ ಮನೆಯನ್ನು ಈಕೆ ಒಳಗೆ ಬಂದಿದ್ದನ್ನ ಇಷ್ಟಪಟ್ಟೇ ಇಲ್ಲ. ಈಗ ಯಾಕೆ ಬಂದಾಳ? ಈಕೆ ಆಕೆ ಮನೆಯಲ್ಲಿ ಬಂದಿದ್ದನ್ನು ಇಷ್ಟಪಟ್ಟಿಲ್ಲ. ಇನ್ನೊಂದು ವಿಷಯ, ಸ್ವಾಮಿ ಪಾದವನ್ನ ಆಕೆನ ಹಿಡಿದದನ್ನ ಅವನಿಗೆ ಚೂರಾಗಲಿಲ್ಲ. ಇವರು ಸ್ವಾಮಿಯಾಗಿದ್ರೆ ಇಂಥವಳು ಹಿಡಿದುಕೊಳ್ಳುವುದಕ್ಕೆ ಹೆಂಗ್ ಬಿಟ್ಕೊಟ್ಟಾರೆ ಎಂಬುದಾಗಿ ಹೇಳ್ತಾರೆ. ಆಕೆ ಮನಸ್ಸು ಅವನಿಗೆ ಗೊತ್ತಿಲ್ಲ. ಮನುಷ್ಯನ ಮುಖ ನೋಡಿ ತೀರ್ಪು ಮಾಡುತ್ತಾನೆ, ದೇವರು ಹೃದಯ ನೋಡಿ ನಿನ್ನ ಆಶೀರ್ವದಿಸುವವರಲ್ಲೇ. ಹಲ್ಲೆಲೂಯ, ಹಲ್ಲೆಲೂಯ. ಮನುಷ್ಯನು ಮುಖ ನೋಡಿ ತೀರ್ಪು ಮಾಡುತ್ತಾನೆ, ದೇವರು ಹೃದಯ ನೋಡುವಂತ ದೇವರು. ಒಣದು ಹೋಗಿದಂತಹ ಹೃದಯ, ಪಕ್ಷಾತಾಪ ಪಟ್ಟಂತಹ ಹೃದಯ, ಅದು ರಕ್ಷಣೆಗಾಗಿ ಬಾಯಾಗುತ್ತೆ. ರಕ್ಷಕನಾಗಿರುವುದು ಯೇಸು. ಆ ಹೆಣ್ಣುಮಗನನ್ನ ನೋಡಿ, ಅಮ್ಮ, ನೀ ಮಾಡಿದಂತ ಎಲ್ಲ ಪಾಪವು ಕ್ಷಮಿಸಲ್ಪಟ್ಟಿತ್ತು, ಸಮಾಧಾನದಿಂದ ನಿನ್ನ ಮನೆಗೆ ಹೋಗಂತ ದೇವರು ಹೇಳಿದಾಗ ಆ ಹೆಣ್ಣುಮಗಳ ರಿಸಲ್ಟ್ ನೋಡ್ಬೇಕ್ರಿ ನೀವು. ಆ ಹೆಣ್ಣುಮಗಳ ಕುರಿತಾದ ಚರಿತ್ರೆ ನೋಡುವಾಗ ಯೇಸುವನ್ನ ಯಾವ ದಿನ ಅಂಗೀಕರಿಸಿಕೊಂಡು ತನ್ನನ್ನ ಪರಿಶುದ್ಧ ಜೀವಿತಕ್ಕೆ ಒಪ್ಪಿಸಿ ಕೊಟ್ಟಿದ್ದಾರೋ ಆ ದಿನದಿಂದ ಸತ್ಯ ವೇದ ಆಕೆ ಬಗ್ಗೆ ಎಲ್ಲೆಲ್ಲೂ ಬರಿತಾ ಇದೆಯೋ ಅಲ್ಲೆಲ್ಲ ಆಕೆ ಒಳ್ಳೆ ಕೃತ್ಯಗಳಲ್ಲಿ ಬೆಳೆಯುತ್ತಾ 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 ಬರ್ತಾನೆ. ಹಳೆಯ ವಿಷಯವನ್ನ, ಹಳೆಯ ಜೀವಿತವನ್ನ ಹಿಂತಿರುಗಿ ನೋಡಲೇ ಇಲ್ಲ. ಕಾರಣ ಗೊತ್ತಾ? ಆಕೆ ಯೇಸು ಕ್ರಿಸ್ತನಲ್ಲಿ ಇದ್ದವನಾಗಿ ತನ್ನ ಜೀವಿತವನ್ನ ಕಾಪಾಡಿಕೊಂಡಿದ್ದ. ಆ ರೀತಿಯಾಗಿ ನೀನು ನಾನು ಇದ್ರೆ ಏನ್ ಸಿಕ್ಕುತ್ತೆ? ಅಲ್ಲಿ 7ನೇ ವಾಕ್ಯ ಹೇಳುತ್ತೆ, ಅವ್ರು ಹೇಳ್ತಾರೆ,
ನೀವು ಆತನನ್ನು ಅಂಗೀಕರಿಸಿಕೊಂಡಂತೆಯೇ ಆತನಲ್ಲಿ ಇದ್ದವನಾಗಿ ನಡೆದುಕೊಂಡ್ರೆ ಆತನಲ್ಲಿ ಬೇರೂರಬೇಕಪ್ಪ. ನೀನು ಯಾರು ಏನ್ ಮಾಡ್ಬೇಕು? ಆತನಲ್ಲಿ ಬೇರೂರಬೇಕು. ಆತನಲ್ಲಿ ನೀವು ಡೀಪ್ ಸ್ಟಡಿ ಅಂತಾರೆ. ಏನ್ ಸ್ಟಡಿ? ಡೀಪ್ ಸ್ಟಡಿ. ಇವತ್ತು ಚರ್ಚ್ಗೆ ಡೀಪ್ ಸ್ಟಡಿ ಯಾವುದನ್ನ ಗೊತ್ತಾಗಬೇಕು. ಡೀಪ್ ಸ್ಟಡಿ ಯೇಸುವನನ್ನ ಅರಿವಂತ ಪರಿಜ್ಞಾನದಲ್ಲಿ, ತಂದೆಯಾದ ದೇವರನ್ನ ಅರಿವಂತ ಪರಿಜ್ಞಾನದಲ್ಲಿ ನೀನು ಡೀಪ್ ಆಗಿ ಹೋದ್ರೆ ಆ ಸ್ಟಡಿ ಓಕೆ. ಆರಾಮ್ ಅವಳ ಬಗ್ಗೆ ನಾನು ಡೀಪ್ ಸ್ಟಡಿ ಮಾಡುತ್ತೀನಿ. ಡೀಪ್ ಸ್ಟಡಿ ಮಾಡು, ಪರವಾಗಿಲ್ಲ. ನಿನಗೆ ಬೈಬಲ್ ಸ್ಕಾಲರ್ ಅಂತ ಈ ಭೂಮಿಯಲ್ಲಿ ಏನು ಕೊಡಬಹುದು? ನಿನಗೆ ಪಟ್ಟಗಳನ್ನ ಕೊಡಬಹುದು, ಆದ್ರೆ ಪರಲೋಕ ನಿನಗೆ ಕಿರೀಟಗಳನ್ನ ಕೊಡಂಗಿಲ್ಲ. ಯಾಕೆ ಇದನ್ನ ಹೇಳ್ತಿ? ಅಲ್ಲಿ ಪೌಲಪ್ಪೋಸ್ತಲನು ಹೇಳ್ತಾನೆ, ಅವನು ಬೈಬಲ್ ಸ್ಕಾಲರ್. ಅವನಿಗೆ ಯಾರ ಬಗ್ಗೆ ಗೊತ್ತಿಲ್ಲ, ಎಲ್ಲರ ಬಗ್ಗೆ ಡೀಪ್ ಆಗಿ ಗೊತ್ತು. ಆದರೆ ಅವನು ಹೇಳ್ತಾ ಇದ್ದಾನೆ, ಮನವೊಲಿಸುವಂತ ಮಾತುಗಳಿಂದ ನಾನು ಇಷ್ಟು ಬೈಬಲ್ ಅಲ್ಲಿ ಬೆಳೆದವನು ಎಂಬುದಾಗಿ ನಿನಗೆ ಹೇಳಿಕೊಡುವಂತ ಉಪದೇಶವನ್ನು ಮಾಡದೆ. ಯಾಕದನ್ನ ಮಾಡಂಗಿಲ್ಲ? ಇವತ್ತು ಅನೇಕ ಸಭೆಗಳು ಏನೇನೋ ಟೀಚಿಂಗ್, ಡೀಪ್ ಸ್ಟಡಿ ಅಂತ ಹೇಳಿ ಕ್ರಿಸ್ತನ ಓಟವನ್ನ, ಕ್ರಿಸ್ತನ ನಂಬಿಕೆಯನ್ನ, ಕ್ರಿಸ್ತನ ಕುರಿತಾದ ಶಿಲುಬೆಯ ಕುರಿತಾದ ಉಪದೇಶವನ್ನ ಮರೆತೇ ಬಿಟ್ಟಿದೆ. ಅದು ಹೊಗಳಿಕೊಳ್ಳುತ್ತೆ. ನಂತರ ಬೈಬಲ್ ಅನ್ನು ತಿಳಿದವನು ಯಾರು? ಹಂಗ ಹೊಗಳಿಕೊಂಡವನು ಇವತ್ತು ಬಾಟ್ಲಿ ಹಿಡ್ಕೊಂಡು ತಿರುಗಾಡ್ತಾನ. ಕಾರಣ ಏನ್ ಗೊತ್ತಾ? ಶಿಲುಬೆಯ ಕುರಿತಾದ ಡೀಪ್ ಸ್ಟಡಿಯನ್ನ ಓದಲಾಗೆ ಸೈತಾನ ನಿನಗೆ ಇಡುವಂತ ಒಂದು ಕಣ್ಣಿ ಯಾವುದಂದ್ರೆ ಬೇರೆ ಬೇರೆ ಸ್ಟಡಿಗಳಲ್ಲಿ ನಿನ್ನನ್ನು ಆಳವಾಗಿ ಕರೆದುಕೊಂಡು ಹೋಗುವುದೇ. ಪೌಲಪ್ಪೋಸ್ತಲ ಹೇಳಿದ, ನಾನು ಶಿಲುಬೆಯನ್ನು ಹೊರತುಪಡಿಸಿ, ಶಿಲುಬೆ ವ್ಯರ್ಥವಾಗದಂತೆ ಶಿಲುಬೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಉಪದೇಶವನ್ನ ನಿನಗೆ ಮಾಡಿದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಏನ್ರಿ, ಯಾರಲ್ಲಿ ಬೇರೂರ್ಬೇಕ್ರಿ? ಬೇರೂರ್ಬೇಕಂದ್ರೆ ಏನರ್ಥ? ಯಾರ ಬಗ್ಗೆ ತಿಳ್ಕೋಬೇಕು? ಯಾರ ಬಗ್ಗೆ ನೀನು ಹೆಚ್ಚಾಗಿ ತಿಳ್ಕೋಬೇಕು? ನಿನ್ನ ವೇದ ವಾಕ್ಯಗಳು, ನಿನ್ನ ವೇದ ಧ್ಯಾನ, ನಿನ್ನ ಸತ್ಯ ವೇದದ ಧ್ಯಾನ, ಯಾರ ಬಗ್ಗೆ ನೀನು ಡೀಪ್ ಆಗಿ ಹೋಗ್ಬೇಕು? ಯಾರಾದ್ರೂ ಒಂದು ಸೇವಕನ ಬಗ್ಗೆ ತಿಳ್ಕೊಂಡ್ರೆ ಅಷ್ಟೇ ಸಾಕ, ತುಂಬಾ ಡೀಪ್ ಆಗಿ ಹೋಗ್ಬಿಡ್ಬೇಡ. ಯಾರಾದ್ರೂ ಒಬ್ಬ ಹಳೆಯ ಒಡಂಬಡಿಕೆಯಲ್ಲಿ ಜೀವಿಸಿದಂತ ವ್ಯಕ್ತಿಗಳನ್ನ ಯೇಸು ಕ್ರಿಸ್ತನ ನಂಬಿಕೆಗೆ ಅವರನ್ನ ಸರಿಸಾಟಿಯಾಗಿ ಇಟ್ಟು ಅವರನ್ನ ನೋಡಿ ಬೇಡ ಅಂತ ಹೇಳಿಲ್ಲ. ಆದ್ರೆ ಈ ಬೆಕ್ಕಿನದಿಂದ ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ, ಅರ್ಥ ಆಗುವವರಿಗೆ ಅರ್ಥ ಆಗುತ್ತೆ. ಬೇಕಿಲ್ಲದಂತ ಸ್ಟಡಿ ನನಗೆ ಚೆನ್ನಾಗಿ ಗೊತ್ತು. ಇದೇ ಚರ್ಚಿನವನು, ಅವರು ಪ್ರಕರಣ ಕುರಿತಾಗಿ ಬಹಳ ಪ್ರಕರಣದಲ್ಲಿ ತಿಳ್ಕೋಬೇಕಾಗಿರುವಂತ ವಿಷಯಗಳನ್ನ ತಿಳ್ಕೊಳ್ಳುವಂತ ರೀತಿಯಲ್ಲಿ ಅಲ್ಲ, ತಿಳ್ಕೋಬಾರದಂತ ರೀತಿಯಲ್ಲಿ ಇವನು ತಿಳ್ಕೊಳ್ಳೋದಕ್ಕೆ ಹೋಗಿದ. ಅರ್ಥ ಆಗಲಿಲ್ಲ ಅವನಿಗೆ. ಯಾಕೆಂದ್ರೆ ಕ್ರಿಸ್ತನ ಅಸ್ಥಿಭಾರ, ಕ್ರಿಸ್ತನ್ ಎಂಬುದಾದ ಬಂಡೆಯ ಮೇಲೆ ಚರ್ಚ್ ನೀನು ಕಟ್ಟಲ್ಪಡಬೇಕು. ನೀನೇ ಸಭೆ, ನಾನೇ ಸಭೆ. ನಾನು ಎದರ ಮೇಲೆ ಕಟ್ಟಲ್ಪಡಬೇಕು? ನಿನ್ನ ನನ್ನ ಕುಟುಂಬ ಎದರ ಮೇಲೆ ಕಟ್ಟಲ್ಪಡಬೇಕು? ಯೇಸು ಕ್ರಿಸ್ತನ ಉಪದೇಶದ ಮೇಲೆ ಕಟ್ಟಲ್ಪಡಬೇಕು, ಯೇಸು ಕ್ರಿಸ್ತನ ವಾಕ್ಯದ ಮೇಲೆ ಕಟ್ಟಲ್ಪಡಬೇಕು. ಅವಾಗ ಅದು ಬಂಡೆಯಲ್ಲಿ ಕಟ್ಟಲ್ಪಟ್ಟಿರುವಂತ ಮನೆ. ಅನೇಕ ಮನುಷ್ಯನ ಬಗ್ಗೆ ನಾವು ತಿಳ್ಕೊಳ್ಳುವಂತ ತಿಳುವಳಿಕೆ ಅದು ಉಸುಕಿನ ಮೇಲೆ, ಉಸುಕಿನ ಮೇಲೆ ಕಟ್ಟಲ್ಪಡುವಂತ ಮನೆ. ಅಂತ ಒಂದು ತಿಳುವಳಿಕೆಗಳು, ಅಂತ ಒಂದು ಸ್ಕಾಲರ್ಸ್, ಅಂತ ಒಂದು ಹೆಸರು, ಅಂತ ಒಂದು ಪಟ್ಟಗಳು ನಿನಗೆ ಗಾಳಿ ಬಿರುಗಾಳಿ ನಿನ್ನ ಕುಟುಂಬದ, ನಿನ್ನ ನಂಬಿಕೆಯ ಜೀವಿತ ಮೇಲೆ ಬಡಿಯುವಾಗ ದಡಾರಂತ ಬಿದ್ದೋಗುತ್ತೆ. ಅದು ನಿಲ್ಲುವುದಿಲ್ಲ. ಸ್ಟಡಿ ಆಗ್ಬೇಕಿರ್ಬೇಕು. ಯೇಸು
ಯೇಸು ಶಿಲುಬೆ ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ ನಮಗೆ ಬೇಕು. ಆದರೆ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಗೆ ನಮ್ಮನ್ನ ಉತ್ಸಾಹಪಡಿಸಬೇಕು. ಹಲ್ಲೆಲೂಯಾ. ಕ್ರಿಸ್ತನ ನಂಬಿಕೆಗೆ ನಮ್ಮನ್ನ ಉತ್ಸಾಹಪಡಿಸಬೇಕು. ತಂದೆಯಾದ ದೇವರ ಪ್ಲಾನ್ ಯೇಸು ಕ್ರಿಸ್ತನಲ್ಲಿಯೇ ನಿಮ್ಮನ್ನು ನನ್ನನ್ನು ಆರಿಸಿಕೊಳ್ಳಕ್ಕೆ ಸಾಧ್ಯ. ಆ ರೂಪಾಂತರ ಬೆಟ್ಟದಲ್ಲಿ ಒಂದು ವಾಣಿ ಕೇಳುತ್ತೆ. ರೂಪಾಂತರ ಬೆಟ್ಟದಲ್ಲಿ ಒಂದು ವಾಣಿ ಕೇಳುತ್ತೆ, ಒಂದು ಶಬ್ದ. ಪೇತ್ರ, ಯಾಕೋಬ, ಯೋಹಾನ ಕೇಳಿಸಿಕೊಳ್ತಾ ಇದ್ದಾರೆ. ಏನು ವಾಣಿ ಕೇಳುತ್ತೆ? ಈತನು ನನ್ನ ಮಗನು, ಈತನ ಮಾತನ್ನ ಕೇಳಿ. ಹಲ್ಲೆಲೂಯಾ. ಆ ವಾಣಿ ಕೇಳಿಸಿಕೊಂಡಾಗ ಅವನು ಪೇತ್ರನು 2ನೇ ಪೇತ್ರದಲ್ಲಿ ಅದನ್ನು ಕುರಿತಾಗಿ ಬರೀತಾ ಇದ್ದಾನೆ. ನಾನು ಹೇಳ್ತೀನಿ, ಗಮನಿಸಿ. ಎಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಾ? ಯೇಸು ಕ್ರಿಸ್ತನ ಶಿಲುಬೆಯನ್ನ ಮೊದಲು ಸಭೆ ಸ್ಟಡಿ ಮಾಡು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ವಾಕ್ಯ ಹೇಳುತ್ತೆ, ಕ್ರಿಸ್ತನಲ್ಲಿ ನೀನೇನ್ ಮಾಡಬೇಕು? ಬೇರೂರು. ನೀನು ಬೇರೂರುವಾಗ ನೀನೇನಾಗುತ್ತಿ? ಮೇಲ್ಗಡೆ ನೀನು ದೇವರ ಮಂದಿರವಾಗಿ ದಿನೇ 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 ಕಟ್ಟಲ್ಪಡುತ್ತಾ ಇರುತ್ತೆ. ನಮ್ಮ ಜೀವಿತ ಕಟ್ಟಲ್ಪಡಬೇಕು. ನಮ್ಮ ಜೀವಿತ ಉನ್ನತವಾಗಿ ಆಗ್ಬೇಕಂದ್ರೆ ಅಲ್ಲಿ ಏನಾಗ್ಬೇಕಂತೆ? ಯೇಸು ಕ್ರಿಸ್ತನಲ್ಲಿ ಬೇರೂರುವಂತ ಒಂದು ಅನುಭವ ಇದ್ರನ್ನೇ ನಮ್ಮ ಮೇಲುಗಡೆ ನಮ್ಮ ಜೀವಿತ ಅಲಂಕಾರವಾಗಿ. ವಾಕ್ಯ ಹೇಳುತ್ತೆ ನೋಡಿ, 1 ಪೇತ್ರ 2ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತೆ, ನೀವು ಯೇಸು ಕ್ರಿಸ್ತನಲ್ಲಿ ಬೇರೂರುವಾಗ ಏನ್ ನಡೀತದಂತೆ? ನೀವು ಸದಾ ಜೀವವುಳ್ಳ ಕಲ್ಲುಗಳಾಗಿತ್ತು. ಯಾವ ಕಲ್ಲಿಗೆ ಜೀವ ಇದೆ? ತಗೊಂಬ ಕಲ್ಲನ್ನ, ಬಂಡೆ ಕಲ್ಲು ತಗೊಂಬರ್ರಿ, ಚೆನ್ನಾಗಿರೋ ಒಂದು ಕಲ್ಲು ತಗೊಂಬರ್ರಿ, ಸಮುದ್ರದಿಂದ ಕಲ್ಲು ತಗೊಂಬರ್ರಿ, ನದಿಯಿಂದ ಕಲ್ಲು ತಗೊಂಬರ್ರಿ, ಬಾವಿಯಿಂದ ಕಲ್ಲು ತಗೊಂಬರ್ರಿ, ರೋಡಿಂದ ಕಲ್ಲು ತಗೊಂಬರ್ರಿ. ಎದಕ್ಕಾದ್ರೂ ಜೀವ ಇದೆಯಾ? ಆದ್ರೆ ಕ್ರಿಸ್ತನಲ್ಲಿ ಬೇರೂರುವಂತ ನಿನಗೆ ನನಗೆ ದೇವರು ಹೇಳ್ತಾ ಇದ್ದಾನೆ, ನೀನು ಕಟ್ಟಲ್ಪಡುವಂತ ಜೀವವುಳ್ಳ ಕಲ್ಲ ಆತನಿಗೆ ಮಂದಿರವಾಗಿ ಕಟ್ಟಲ್ಪಡ್ತಾನೆ. ಯಾಕೆ ಪದೇ ಪದೇ ಹೇಳ್ತಾ ಇದ್ದಾರೆ ಅಂದ್ರೆ, ಯಾರೋ ಎಲ್ಲೋ ಬಿತ್ತೋಗಿರಿ. ಯಾರಂದ್ರೆ ನಮ್ಗೆ ಗೊತ್ತಾಗ್ತಲ್ಲ. ನಿನ್ನ 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 ಗುಂಪು ಸರಿಯಿಲ್ಲ, ನೀನು ಎಲ್ಲೋ ಕುತ್ಕೊಂಡು ಏನ್ ಮಾಡ್ತಾ ಇದ್ದಿ? ಸ್ಟಡಿಗೆ ಇದುವೇ ಬೈಬಲ್ ಸ್ಟಡಿ, ಇದೆ ಡೀಪ್ ಸ್ಟಡಿ ಅಂತ ನೀನು ನಿನ್ನನ್ನು ಮೋಸ ಮಾಡ್ಕೊಳ್ತಾ ಇದ್ದಿ. 72 ತಾಸಲ್ಲಿ ದೇವರು ಅದನ್ನೇ ವಾರ್ನಿಂಗ್ ಮಾಡಿದ್ರು. ಇವತ್ತು ದೇವರು ಅದನ್ನೇ ವಾರ್ನಿಂಗ್ ಮಾಡ್ತಾರೆ. ಯಾರೆಂದು ಗೊತ್ತಿಲ್ಲ. ಶಿಲುಬೆಯ ಹೊರತುಪಡಿಸಿ ಬೇರೆ ಡೀಪ್ ನಿನಗೆ ಇರಬಾರ್ದು. ಅದನ್ನ ನೀನು ಓದುವಾಗ ಯೇಸ್ವಾಮಿ ನಿಮಗೆ ಎಲ್ಲ ಹೇಳಿಕೊಳ್ತಾರೆ. ಹಲ್ಲೆಲೂಯಾ. ಯಾರಲ್ಲಿ ಕಟ್ಟಲ್ಪಡಬೇಕು? ನೀವು ಯೇಸು ಸ್ವಾಮಿಯಲ್ಲಿ ಬೇರೂರಬೇಕು. ಅದುವೇ ಆತನಲ್ಲಿ ಇದ್ದವನಂತೆ ನಡೆದುಕೊಳ್ಳುವಂತ ಗುಣ ಲಕ್ಷಣ. ಹಲ್ಲೆಲೂಯಾ. ಆತನನ್ನು ಅಂಗೀಕರಿಸಿಕೊಂಡರೆ ಇವತ್ತು ಕೂಡ ಆದಿ ಪ್ರೀತಿಯನ್ನು ಬಿಟ್ಟುಕೊಡದೆ ಇವತ್ತು ನಾನು ಕರ್ತನಾದ ಯೇಸುವಿನಲ್ಲಿ ಪ್ರೀತಿ ಉಳ್ಳವನಾಗಿದ್ದೀನಿ ಅನ್ನುವುದಕ್ಕೆ ಕಾರಣ ಯೇಸು ಕ್ರಿಸ್ತನ ಅರಿವದಲ್ಲಿ, ಯೇಸು ಕ್ರಿಸ್ತನ ಧ್ಯಾನಿಸುವುದಲ್ಲಿ, ಯೇಸು ಕ್ರಿಸ್ತನ ಬಗ್ಗೆ ಮಾತಾಡುವುದಲ್ಲಿ, ಯೇಸು ಕ್ರಿಸ್ತನಿಗಾಗಿ ಮಾತಾಡುವುದಲ್ಲಿ, ಯೇಸು ಕ್ರಿಸ್ತನ ಸಾಕ್ಷಿಯಾಗಿ, ಯೇಸು ಕ್ರಿಸ್ತನ ಆಲಯವಾಗಿ ನಾವು ಕಟ್ಟಲ್ಪಡ್ಬೇಕ. ಹಂಗಂದ್ರೆ ನಮ್ಮ ಜೀವಿತ ಏನಾಗುತ್ತಂತ? ಸುಂದರವಾಗಿ ಮಂದಿರವಾಗಿ ಕಟ್ಟಲ್ಪಡುತ್ತಾರೆ. ಅದಕ್ಕೆ ಒಂದು ವಾಗ್ದಾನ ನಿಮಗೆ ಹೇಳಿಕೊಡೋದಕ್ಕೆ ಬಯಸುತ್ತೇನೆ. ಅದನ್ನ ಯೆಶಾಯ ಪ್ರವಾದನೆ ಪುಸ್ತಕ 37ನೇ ಅಧ್ಯಾಯ ಮುಗಿಸ್ಬಿಡುತ್ತೇನೆ, ಸಮಯ ಆಯಿತು, ಅದಕ್ಕೆ ಅದನ್ನು ಮುಗಿಸುತ್ತೇನೆ. ಯೆಶಾಯ ಪ್ರವಾದನೆ ಪುಸ್ತಕ 37ನೇ ಅಧ್ಯಾಯ 31ನೇ ವಾಕ್ಯವನ್ನು ಸ್ವಲ್ಪ ನೀವು ತೆಗೆದು ನೋಡಿದ್ರೆ ಅಲ್ಲಿ ವಾಕ್ಯ ಹೇಳುತ್ತೆ, ತಪ್ಪಿಸಿಕೊಂಡು ಉಳಿದ ಯಹೂದ್ಯರು ತಿರುಗಿ ಕೆಳಗೆ ಬೇರೂರಿ ಮೇಲಕ್ಕೆ ಏನ್ ಮಾಡುವರು? ಫಲ ಫಲಿಸುವರು. ಹಲ್ಲೆಲೂಯಾ. ಕೆಳಗಡೆ ಬೇರೂರುವಾಗ ಮೇಲೆ ಏನಾಗುತ್ತೆ? ಫಲ. ಕ್ರಿಸ್ತನಲ್ಲಿ ಬೇರೂರುವಾಗ ಮೇಲ್ಗಡೆ ಏನ್ ಬರ್ತದೆ? ಕ್ರಿಸ್ತನಲ್ಲಿ ಇದ್ದಂಗೆ ನೀವು ಇದ್ದು ಬರ್ರಿ ಸಾಕು. ನನ್ನನ್ನ
ಕುರಿತಾಗಿ ಆ ಅಕ್ಕ ಹೇಳ್ಬೇಕು ನನಗೆ ಏನು ಈತನು ಒಳ್ಳೆಯವನ ಅಂತ ಬ್ಯಾಡ್ರಿ. ಈ ಅಣ್ಣ ಹೇಳ್ಬೇಕು ಇವನಂತ ಯಾರಂತ ಹೇಳ್ರಿ. ಇವರೆಲ್ಲ ಹೇಳ್ಬೇಕಂದ್ರೆ ನಾವು ಬಯಸುವುದು ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ ಆಗಿ ಅವರೇ ಹೇಳುತ್ತಾರೆ. ಯಾವಾಗ ಗೊತ್ತಾ? ನಾನು ಕ್ರಿಸ್ತನಲ್ಲಿ ಬೇರೂರುತ್ತಾ ಇದ್ರೆ ನನ್ನ ಫಲಗಳು ಮೇಲಿಗೆ ಕಾಣುವಾಗ ಅಲ್ಲಿ ನೋಡಿ ಹಣ್ಣು ಬಂದಿತ್ತು, ಇಲ್ಲಿ ನೋಡಿ ಹಣ್ಣು ಬಂದಿತ್ತಂತ ಎಲ್ಲ ಕಣ್ಣುಗಳು ಹೇಳ್ತಾರೆ. ಇದು ಹೇಳ್ಬೇಕಂದ್ರೆ ನಾನು ಬಯಸ್ಬೇಕಾದ ಅವಶ್ಯಕತೆ ಇಲ್ಲವೇ ಇಲ್ಲ. ಆದ ಕಾರಣ ಒಂದು ವಾಕ್ಯ ಹೇಳ್ತೀನಿ, ಅದನ್ನೇ ಮುಂದಿನ ವಾರ ನಿಮಗೆ ಧ್ಯಾನ ಮಾಡಿ ಆಮೇಲೆ ಮುಂದಿನ ವಾರ ಫಸ್ಟ್ ಪಾಯಿಂಟ್ ಒಳಗಡೆ ನಾವು ಹೋಗಲಿಕ್ಕಿದ್ದೇವೆ. ಒಂದೇ ಒಂದು ವಾಕ್ಯ, ಫಿಲಿಪ್ಪ ಪತ್ರಿಕೆ, ಫಿಲಿಪ್ಪನಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯ. ಫಿಲಿಪ್ಪನಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯ. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು, ಕ್ರಿಸ್ತು ಯೇಸುವಿನಲ್ಲಿ ಇದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ರೇಲೋಯ. ಒಂದೇ ಒಂದು ಕುಲು, ಕ್ರಿಸ್ತ ಯೇಸುವಿನಲ್ಲಿ ಏನ್ ಮನಸ್ಸಿತ್ತು? ಕ್ರಿಸ್ತ ಯೇಸು ನೀವು ಅಲ್ಲಿ ನೋಡುವಾಗ ಮತ್ತೆ ಆ ಸ್ವಾರ್ತೆ 9:36 ಹೋದಮ್ಮ. 9:36 ಕ್ರಿಸ್ತನ ಮನಸ್ಸನ್ನು ನೋಡ್ರಿ. ಆದರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರೆ. ಅವರು ಕುರುಬನಿಲ್ಲದಂತ ಕುರಿಗಳಾಗಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರಪಟ್ಟನು. ಸೊ ಯೇಸುವಿನ ಮನಸ್ಸು ನೋಡ್ರಿ, ರಕ್ಷಣೆ ಹೊಂದದೇ ಇರುವಂತ ಗುಂಪುಗಳನ್ನ ನೋಡಿ ಕನಿಕರ ಪಡ್ತಾರೆ. ಯೇಸುವಿನ ಮನಸ್ಸು. ಈಗ ನಮ್ಮ ಅಕ್ಕಪಕ್ಕದಲ್ಲಿ ಬಹಳ ಮನೆಗಳಿಲ್ಲವ. ನಾವು ಕೆಲಸ ಮಾಡುವಂತ ಸ್ಥಳದಲ್ಲಿ ಅನೇಕರು ಬರ್ತಾರೆ. ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ ಬರ್ತಾರೆ. ನಾವು ಕಾರಲ್ಲಿ ಟ್ರಾವೆಲ್ ಮಾಡುವಾಗ ಬೈಕೊಂಡೇ ಹೋಗ್ತೀವಿ. ಸೈತಾನು ಎಲ್ಲೋ ಬಿತ್ತು ಸಾಯ್ಬೇಕಾಯ್ತು, ನಾನಾ ಸಿಕ್ಕಿದೆ, ನನ್ನ ಒಳಗಡೆ ಬೀಳ್ತದೆ. ನಮ್ಮ ಮನಸ್ಸು ಎಲ್ಲಿ ಐತಿ? ನಮ್ಮ ಮನಸ್ಸು ಸಾಯಲೇ ಎಲ್ಲಾದ್ರೂ ಹೋಗಿ ಸಾಯು, ನನ್ನ ಗಾಡಿನೇ ಸಿಕ್ಕಿದ್ದೆ ನನಗೆ. ಹೌದಲ್ವಾ? ಅನ್ನಾಗ ಹೌದಲ್ವಾ? ಆದ್ರೆ ಯೇಸುವಿನ ಮನಸ್ಸು ನೋಡ್ರಿ, ಅಲ್ಲಿ ಜನರನ್ನ ನೋಡುವಾಗ, ಅಕ್ಕಪಕ್ಕದಲ್ಲಿ ಇರುವವರನ್ನ ನೋಡುವಾಗ ಯೇಸುವಿನ ಮನಸ್ಸು ಅವರ ಮೇಲೆ ಕನಿಕರ. ಅಯ್ಯೋ, ಇವರಿಗೆ ಕುರುಬನಿ ಇದ್ದಿದ್ರೆ ಇವರ ಜೀವಿತ ತೊಳಲಿ ಬಳಲಿ ಹೋಗುವಂತ ಪರಿಸ್ಥಿತಿ ಇದ್ದಿರ್ತದ? ಇವರಿಗೆ ಕುರುಬನಿ ಇಲ್ಲದಂತ ಕಾರಣದಾನೆ ಇವರಿಗೆ ಇಷ್ಟು ಕಷ್ಟಗಳು, ವೇದನೆಗಳು. ಕುರುಬನಿಲ್ಲದಂತೆ ಕುರಿಗಳಂತೆ ಇರ್ತಾರಲ್ಲ, ಇವರನ್ನ ಎಂತ ಕುರುಬನ ಕೈಯಲ್ಲಿ ನಾನು ಕೊಡಲಿ? ಇವರ ಜೀವಿತವನ್ನ ಹೇಗೆ ನಾನು ಉದ್ಧಾರ ಮಾಡಲಿ? ಇವರ ಜೀವಿತವನ್ನ ಹೇಗೆ ಆಶೀರ್ವದಿಸಲಿ? ಇಂಥ ಕೆಟ್ಟ ಬದುಕಿಯಿಂದ ಇವರನ್ನ ಆಶೀರ್ವಾದ ಬದುಕನ್ನ ಹೇಗೆ ಕೊಳ್ಳಿ ಅಂತ ಯಾರಿಗೆ ಮನಸ್ಸು? ಯೇಸುವಿಗೆ ಮನಸ್ಸು. ಆಯ್ತು. ಆದ್ರೆ ಅದೇ ಮನಸ್ಸು ನಾನು ಯಾರನ್ನ ಕಂಡ್ರು, ಅಕ್ಕಪಕ್ಕದಲ್ಲಿ ಇರುವವರು ಯಾರು ನೋಡಿದ್ರು, ಅಪ್ಪ ಇವರು ರಕ್ಷಣೆ ಹೊಂದಬೇಕು, ಕುರುಬನಿಲ್ಲದೆ ಕುರಿಗಳಂತೆ ಇದ್ದಾರೆ ಎಂಬುದಾಗಿ ನನ್ನ ಮನಸ್ಸು ಯೇಸು ಕ್ರಿಸ್ತನ ಮನಸ್ಸಿನಂತೆ ಇದೆ ಅಂತ ಹೇಳುವರು ಮಾತ್ರ ಕೈ ಎತ್ತಿ. ಯೇಸು ಕ್ರಿಸ್ತನ ಮನಸ್ಸಿನಂತೆ ಯಾಕಿಲ್ಲ? ಮುಂದಿನ ವಾರ